ನನ್ನ ಹೆಸರು MS ಘಟ್ನೂರ್ ಅಂತ. ನಾನು ರಿಟೈರ್ಡ್ ಅಸಿಸ್ಟೆಂಟ್ ಸ್ಟ್ಯಾಟಿಸ್ಟಿಕಲ್ ಆಫೀಸರ್. ರಿಟೈರ್ಡ್ ಆಗಿ 13 ವರ್ಷ ಆಯ್ತು. ಈಗ ನನಗೆ 73 ವಯಸ್ಸು. ನನ್ನ ಊರಿದೆ ಬಾಗಲಕೋಟೆ ಜಿಲ್ಲೆಯ ಬದಾಮಿ ತಾಲೂಕಿನ ರೆಡ್ಡೇರ್ ತಿಮ್ಮಾಪುರ ಗ್ರಾಮ. ನನ್ನ ಎಜುಕೇಶನ್ 1ನೇ ಹಿಡಿದು 7ನೇ ತನಕ ರೆಡ್ಡೇರ್ ತಿಮ್ಮಾಪುರದಲ್ಲಿ, 8ನೇ 9ನೇ 10 ಕೆಲೂರದಲ್ಲಿ, PUC ಇಂದ BSc ತನಕ ಹುಣಗುಂದು VNSR ವಸ್ತ್ರದ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜಿನಲ್ಲಿ ಮತ್ತು MSc ಧಾರವಾಡದಲ್ಲಿ ಈ ತರ ನನ್ನ ಎಜುಕೇಶನ್ ಮುಗಿತು. ನಾನು ಏನಪ್ಪಾ ಅಂದ್ರೆ 4 ಜೀವನ ಸಾಗಿಸಿದ್ದೀನಿ ನಾನು. ಒಂದು ಸಾಂಸಾರಿಕ ಜೀವನ, ಒಂದು ನೌಕರಿ ಜೀವನ, ಒಂದು ಆಧ್ಯಾತ್ಮಿಕ ಜೀವನ, ಒಂದು ಬೆಕ್ಕದ ಜೀವನ. ಒಂದೊಂದು ಸಂಸಾರ ಸಾಕ್ತಾರ, ಒಬ್ಬರು 2 ಮಾಡ್ತಾರ, ಒಬ್ಬರು 3. ಆದ್ರೆ 4ನೇ ಜೀವನ ಏನದ ನನಗನ್ಸಿದ ಮಟ್ಟಿಗೆ ಅದು ಬಹಳ ಕಠಿಣ ಅದ, ಲೆಕ್ಕದ ಜೀವನ. ಈ ಒಂದು ಲೆಕ್ಕದ ಜೀವನ ಕಠಿಣಪ್ಪ ಅಂತಂದ್ರೆ, ನಾನು ಸಿನ್ಸ್ ಫ್ರಮ್ ಬಿಗಿನಿಂಗ್ ಇಂದ ಕನ್ನಡ ಶಾಲೆಗಿದ್ದ 10ನೇ ಸಾಲಿಕಲ್ಲಿಂದ ಒಬ್ಬರು ಮಸ್ತ ಅಡಿ ಮಾಡಿಸ್ಕೊಂಡಿದ್ರು. ಚಹಾ ಕುಡಿಯೋಂಗಿಲ್ಲ, ಚುಟ್ಟ ಸೇರುವಂಗಿಲ್ಲ, ಎಲೆ ಹಾಕೋಂಗಿಲ್ಲ, ಅಡಿಕೆ ಹಾಕೋಂಗಿಲ್ಲ, ಯಾವುದೇ ತರ ಚಟಾವಟಿಗಳನ್ನು ಮಾಡಬಾರ್ದು. ತಾಯಿ ಆಣಿ, ತಂದೆ ಆಣಿ, ದೇವರಾಣಿ, ಗುರುವಿನ ಅಂತ ಆಣಿ ಮಾಡಿಸ್ಕೊಂಡಿದ್ರು 1965 ಒಳಗ. ಇವತ್ತಿಗೆ 60 ವರ್ಷ ಆದ ನನಗೆ ಒಂದು ಕಪ್ ಚಹಾ ಸೇರಿ ಕುಡಿದಿಲ್ಲ ನಾನು. ಯಾಕೆ ಕೈ ಎತ್ತಿ ಹೇಳ್ತಾರಪ್ಪ ಅಂದ್ರೆ ಅಷ್ಟು ಸಾಧಿಸಿದವ ನಾನು. ಅದಕ್ಕೆ ಜಗತ್ತಿಗೆ ಹೇಳುದು ಚಟ ಬಿಡಿ ಅಂತ. ಈ ಚಟ ಬಿಡುವುದರಿಂದ 3 ಲಾಭ ಆಗ್ತಾವ. ಯಾವ 3 ಲಾಭ ಅಂತಂದ್ರೆ, ನಾವು ಆ ಚಟಕ್ಕೆ ಎಷ್ಟು ದುಡ್ಡು ಖರ್ಚು ಮಾಡ್ತೀವಿ ಅಷ್ಟು ದುಡ್ಡು ಉಳಿತಾಯ ಆಗುತ್ತೆ. ಮತ್ತೆ ಅದ್ರ ಚಟ ಮಾಡೋದು ನಮ್ಮ ಆರೋಗ್ಯ ಹಾನಿ ಆಗುತ್ತಲ್ಲ, ಅದು ಉಳಿತಾಯ ಆಗ್ತದೆ, ಆರೋಗ್ಯವಂತರಾಗ್ತೀವಿ. ಮತ್ತೆ ಜಗತ್ತಿನ ನಮ್ಮ ಮಾನವರದ್ದು ಹೆಚ್ಚತೈತಿ, ಹೌದು. ಮತ್ತೆ ಅದ ಮಾಡೋದ್ರಿಂದ ಅಷ್ಟು ದುಡ್ಡು ಹಾನಿ, ಅಷ್ಟು ಆರೋಗ್ಯ ಹಾನಿ, ಅಷ್ಟು ಮಾನವರಲ್ಲಿ ಕಡಿಮೆ ಆಗುತ್ತೆ. ಇದನ್ನು ನಾನು ಚಟ ಬಿಟ್ಟು ಈ ತರ ಹೇಳಿ, ಅದಕ್ಕೆ ನಾನು ಈ ಸ್ಟೇಜ್ ಮೇಲೆ ನಿಂತ್ಬೇಕಾದ್ರೆ ಈಗ ನೋಡಿ 73 ವಯಸ್ಸಾದ್ರೂ ಸಹಿತ ಇನ್ನು ಮನೆಗೆ ಎಲ್ಲಾ ಕೆಲಸಗಳನ್ನ ಮಾಡ್ತೀನಿ. ಯಾವುದೇ ಚಟನ ಇಲ್ಲಪ್ಪ ಅಂತಂದ್ರೆ ಆರೋಗ್ಯ ಅವಯವ ಸಚೇತನಗೊಳ್ತಾವು. ಇನ್ನು ಈ ಲೆಕ್ಕ ಹಿಡಿ ಅಂತ ಹೇಳ್ಕೊಂಡ್ರೆ ಏನು ನಾ ಮಾಡಿದೆ, ಇದೇನು ಚಟ ಬಿಡಿ, ಲೆಕ್ಕ ಹಿಡಿ, ಪ್ರಗತಿ ನೋಡಿ ನಾನು ಮಾಡಿದ್ದು ನಾನು ಸ್ವಯಂ ನಾನೇ ನಿರ್ಮಿಸಿದಂತಹ ಒಂದು ಸಂದೇಶ ಇದೆ. ಯಾಕಂದ್ರೆ ಚಟ ಬಿಟ್ಟ ನಾನು, ಲೆಕ್ಕ ಇಟ್ಟ ನಾನು, ಪ್ರಗತಿ ಕರ್ಮ ನಾನು. ಲೆಕ್ಕ ಹೈಸ್ಕೂಲ್ ಹೋಗೋ ಮುಂದೆ ನಿಮ್ಮ ಮನೆಯವ್ರು ಒಂದು ಕಂಡೀಷನ್ ಹಾಕಿದ್ರು. ನಮ್ಮ ಮನೆಯವ್ರು ಯಾಕಂದ್ರೆ ನಾನು ಹುಟ್ಟಿದ 28 ದಿವಸಕ್ಕೆ ನಮ್ಮ ತಂದೆ ತೀರ್ಕೊಂಡಾರ. ನಾನು ತಂದೆ ಮುಖನೇ ನೋಡಿಲ್ಲ. ನಮ್ಮ ಮನೆಯವ್ರು ಹೇಳ್ತಾನೆ ಮಾಡ್ಕೊಡ್ತಾರೆ. ಹೈಸ್ಕೂಲ್ ಹೋದ ಮುಂದೆ ಅವರು ಒಂದು ಕಂಡೀಷನ್ ಹಾಕಿದ್ರು, ನಾ ಎಷ್ಟು ನನಗೆ ರೊಕ್ಕ ಕೊಡ್ತೀನಿ, ಪೈಸಾ ಟು ಪೈಸಾ ರೊಕ್ಕ ಕೊಟ್ಟು ಹೊಳೆ ತಿನ್ಸಿದ್ರೆ ನಾನು ಹೊಳೆ ರೊಕ್ಕ ಕೊಡ್ತೀನಿ, ಇಲ್ಲ ಒಟ್ಟು ರೊಕ್ಕ ಕೊಡೋ ಒಂದು ಕಂಡೀಷನ್ ಹಾಕಿದ್ರು. ಆ ಕಂಡೀಷನ್ ಅವತ್ತಿನಿಂದ ಹಿಡಿದು 68ರಿಂದ ಹಿಡಿದು ಇಲ್ಲಿ ತನಕ ಸಹಿತ ನಾ ಇವತ್ತಿನ ಮಟ್ಟಿಗೂ ದಾಖಲೆ ಮಾಡ್ಕೊಂಡು ಬಂದೆ. ಇವತ್ತಿನ ಮಟ್ಟಿಗೂ ಸಹಿತ ನೋಡಿ ತಾರೀಖ 29 ಹೋಗಿ ಬರೀತೀನಿ ನಾನು. 22ನೇ ಪುಸ್ತಕ ಈಗ ನಾನು ತೋರಿಸೋದು. ಇಂಥ 21 ಪುಸ್ತಕಗಳನ್ನು ಮನೆಯಾಗ ತೋರಿಸಿ ಒಟ್ಟು ಜೆರಾಕ್ಸ್ ಮಾಡಿಸ್ಕೊಂಡು ಬಂದಿದ್ದೀವಿ. ಯಾರಿಂದ ಸಾಧ್ಯ ಇದೆ? 29 ತಾರೀಕಿಗೆ ದಾಖಲಾಗುತ್ತೆ. ಮತ್ತೆ ಯಾಕಂದ್ರೆ ಅಮುಕ ಅಲ್ಲ, ಕಾಯಿಪಲ್ಯ ಒಟ್ಟು, ಕಿರಾಣಿ ಒಟ್ಟು ಹಂಗಲ್ಲ. ಒಂದು ದಿವಸಕ್ಕೆ 100 ಐಟಮ್ ಖರೀದಿ ಮಾಡಿದ್ರು ಕೂಡ ಪ್ರತಿಯೊಂದು ಪೈಸಾ ಬರೋದು, ಅದು ಐಟಮ್ ಬರೋದು, ಕ್ವಾಂಟಿಟಿ ಬರೋದ ಟೋಟಲ್ ಮಾಡಿಕೊಳ್ಬೇಕು. ಇಷ್ಟ ಯಾರಿಗೆ ಸಾಧ್ಯ ಇದೆ? ನಾ ಬರೋದ್ರಿಂದ 4 ಐಟಮ್ ಗೊತ್ತಾಗ್ತದ್ರೊಳಗೆ ಯಾವ ತಾರೀಕಿಗೆ ಎಷ್ಟು ದುಡ್ಡು ಖರ್ಚಾಯ್ತು, ಯಾವ ಸಾಮಾನ್ಯ ಖರೀದಿ ಮಾಡಿದೆ, ಎಷ್ಟು ಕ್ವಾಂಟಿಟಿ ಖರೀದಿ ಮಾಡಿದೆ. ಫಾರ್ ಎಕ್ಸಾಂಪಲ್, ಒಂದು ಸೌತೆಕಾಯಿ ಖರೀದಿ ಮಾಡಿದ್ರೆ ಯಾವ ತಾರೀಕು ಸೌತೆಕಾಯಿ 30 ರೂಪಾಯಿ, ಸೌತೆಕಾಯಿ 1/4 kg, ಈ ತರ ಪ್ರತಿಯೊಂದು ದಾಖಲಾಗುತ್ತದೆ. ಚಟ ಬಿಡಿ ಈ ಲೆಕ್ಕದಿಂದ ಸಾಕಷ್ಟು ಏನು ಲಾಭ ಆಗ್ತಾವ. ಚಟ ಬಿಡುವುದರಿಂದ ಏನ್ ಲಾಭ ಆಗ್ತಾವ ಅಂತಂದ್ರೆ,
ನೀವು ಲೆಕ್ಕ ಇರೋದ್ರಿಂದ ಮನಕಲ್ಲ ಆದಾಯ, ಖರ್ಚು, ಉಳಿತಾಯ ಬರೆದಿರುವುದರಿಂದ ಆಗುವ ಪ್ರಯೋಜನಗಳು. ಪಾರದರ್ಶಕತೆ ಉತ್ಪನ್ನ ಆಗುತ್ತದೆ. ಹಣವನ್ನು ಯಾವ ರೀತಿ ಖರ್ಚು ಮಾಡಬೇಕು ಎಂಬುದು ತಿಳಿಯುತ್ತದೆ. ಹಣದ ಮೌಲ್ಯ ತಿಳಿಯುತ್ತದೆ. ಹಣಕಾಸಿನಲ್ಲಿ ಮಿತವ್ಯಯ ಗೊಳಿಸಬಹುದು, ಕಡಿಮೆ ಖರ್ಚು ಮಾಡಬೇಕು ಅಂತ. ಖರ್ಚು ಕಡಿಮೆ ಮಾಡಲು ಪ್ರೇರೇಪಣೆ ಸಿಗುತ್ತೆ. ಇದರಿಂದ ಒಳ್ಳೆಯ ನಾಗರಿಕನಾಗಿ ಬಾಳಬಹುದು. ನಮ್ಮ ಯೋಜನೆ ಮತ್ತು ಯೋಚನೆಗಳನ್ನು ನೆರವೇರಿಸಿಕೊಳ್ಳಲು ಸಹಾಯ ಆಗುತ್ತೆ. ಲೆಕ್ಕ ಇರುವುದರಿಂದ ದುಶ್ಚಟಗಳು ಹವ್ಯಾಸ ಬೀಳ್ತದೆ. ಹಣವನ್ನು ಒಳ್ಳೆಯ ರೀತಿಯಲ್ಲಿ ಖರ್ಚು ಮಾಡಬೇಕೆಂಬ ಅರಿವು ಮೂಡುತ್ತದೆ. ಜ್ಞಾಪಕ ಶಕ್ತಿ ಹಾಗೂ ವಿವೇಚನಾ ಶಕ್ತಿ ಹೆಚ್ಚುತ್ತೆ. ಮನೆಯ ಖರ್ಚು ವೆಚ್ಚದ ತುಲನೆ ಮಾಡ್ತಾ ಹೋದ್ರೆ ದೊಡ್ಡ ಯೋಜನೆ ಲೆಕ್ಕದ ವಿವರ ಬರೆಯಲು ಮೆಟ್ಟಲಾಗುತ್ತದೆ. ಇದರಿಂದ ಮಾನಸಿಕ ನೆಮ್ಮದಿ ಸಿಗ್ತದೆ. ಜೀವನದಲ್ಲಿ ಉಳಿತಾಯ ಮಾಡಿ ನೆಮ್ಮದಿಯಿಂದ ಬದುಕಲು ಸಾಧ್ಯ ಆಗುತ್ತೆ. ಹಣವನ್ನು ಉಳಿತಾಯ ಮಾಡಲು ಮನಸ್ಸು ಬರ್ತದೆ. ಇದರಿಂದ ಉತ್ತಮ ಜೀವನ ಮತ್ತು ನಿಯಮಿತ ಜೀವನ ಸಾಗಿಸಬಹುದು ಮತ್ತು ಜೀವನವನ್ನು ಮರಳಿ ನೋಡಲು ಅನುಕೂಲ ಆಗುತ್ತೆ. ಅನಾವಶ್ಯಕ ಖರ್ಚುಗಳನ್ನು ಮಾಡಬಾರದು ಎಂಬ ಅರಿವು ಮೂಡುತ್ತೆ. ಇದರಿಂದ ವಸ್ತುಗಳ ತುಲನಾತ್ಮಕ ದರದ ಬಗ್ಗೆ ತಿಳಿತದೆ. ಬದುಕಿನಲ್ಲಿ ಶಿಸ್ತು ಮೂಡ್ತದೆ ಮತ್ತು ಹಣ ಯಾರಿಗೆ ಕೊಟ್ಟೆ, ಎಷ್ಟು ಕೊಟ್ಟೆ, ಯಾವ ದಿನಾಂಕ ಕೊಟ್ಟೆ, ಯಾವ ಕೆಲಸ ಕೊಟ್ಟೆ ಎಂಬುದು ದಾಖಲೆ ಶಿಕ್ಷೆ ಮತ್ತೆ ಸಾಧಿಸ್ತದೆ. ಇಷ್ಟು ಲೆಕ್ಕ ಇಡೋದ್ರಿಂದ ಇಷ್ಟು ಪ್ರಯೋಜನ. ಈಗಲಿಂದ ಒಂದಿಷ್ಟು ಘಟನೆಗಳನ್ನು ಹೇಳ್ತೀನಿ. ನಾನು ಬರ್ಕೊಂತ ಬರ್ತಿದ್ದೆ. ನಾನು ಮೊದಲ ಸಿನಿಮಾ ನೋಡಿ ಚಟ ಮಾಡ್ತೀವಿ. ಸಿನಿಮಾ ನೋಡಿ ಚಟ ಇದ್ದ ನಾವು ಪ್ರತಿಯೊಂದು ದಾಖಲೆ ಮಾಡ್ಬೇಕು. ಆ ಬಿಡು ಸಂಬಂಧ ನಾವು ನಮ್ಮ ಮನೆಯವರು ಇಬ್ಬರು ಮಕ್ಕಳು ಕೂಡ ಒಂದು ಮೀಟಿಂಗ್ ಮಾಡ್ಕೊಂಡು ಇವತ್ತಿನಿಂದ ಒಂದೇ ಸಿನಿಮಾ ನೋಡಬೇಕು, ತಿಂಗಳ ಒಂದೇ ನೋಡ್ಬೇಕು. ಈ ತರ ಒಂದು ಮಾಡಿದೊಳಗ ನಾನು 94ನೇ ಇಸ್ವಿ ಒಳಗ ಟ್ರಾನ್ಸ್ಫರ್ ಸಂಬಂಧ ಬೆಂಗಳೂರು ಹೋದಾಗ ದಿನ 4 ಸಿನಿಮಾ ನೋಡಿದ್ದೆ, ಬರೆದಿಟ್ಟಿದ್ದೆ. ಅವರು ಹಿರಿಯೊಳಗ 8ನೇ ಸಾಲಿ ಕಲ್ತಿದ್ದ. ಅದು ನೋಡಿದ ಸರ್ ಹೋಗಿ ನೋಡಪ್ಪ ಎಷ್ಟು ಮಾತಾಡ್ತೀನಿ, ನೀವು ಹೇಳ್ತಾನೆ ನಮಗೆ ಹೇಳ್ತಾನೆ ಇಲ್ಲೇ ತಿಂಗಳಿಗೆ ಒಂದೇ ಸಿನಿಮಾ ನೋಡೋದು, ಇದು 5 ದಿವಸ ಕಂಟಿನ್ಯೂಸ್ ಮಾಡ್ಯಾರ. ನನಗೆ ಬೇರೆ ಬರಲಿಲ್ಲ ಅವಾಗ. ಅವ್ರಿಗೆ ಸೇರಿಸಿದ ಹಿಂಗ್ರಿ ಮತ್ತೆ ನೀವು ಹಿಂಗ್ ಮಾಡಿದ್ರ ಯಾಕೆ ಅಂತ ತಿಳ್ಕೊಂಡು, ಹೌದು ನನಗೆ ಬೇಸರ ಹಿಂಗ್ ಮಾಡಿದ್ರ ಅಂತ ತಿಳ್ಕೊಂಡು ಅದು ನನಗೆ ಫೀಲ್ ಆಗಿ 94ನೇ ಇಸ್ವಿಯಿಂದ ಇಲ್ಲಿ ತನಕ ಆ ಸಿನಿಮಾ ನೋಡ್ದು ಬಿಟ್ಟುಬಿಟ್ಟೆ. ಎಷ್ಟು ತಗೊಳ್ತಾಗಿ ಬರ್ನಿ ಬರೀ ಒಂದ್ ಚಾ ಕಪ್ ದಿನವಂತ ಎಷ್ಟು ಕುಡಿತೀರಿ, ದಿನಕ್ಕೆ ಎಷ್ಟು ಕುಡಿತೀರಿ ಲೆಕ್ಕ ಹಾಕಿ 360 ದಿವಸ ಇಷ್ಟು ವರ್ಷಕ್ಕಪ್ಪ ಅಂತಂದ್ರೆ ಎಷ್ಟರ ಒಳಗೊಳ್ತಾ ಇರ್ತೈತದ. ಅದೇ ಸಣ್ಣ ಸಣ್ಣ ಉಳಿತಾಯ ಮಾಡಿ ನೋಡ್ರಿ. ಹೀಗಾಗಿ ಅವತ್ತಿಂದ ಹಿಡಿದು ನಾನು ಬಿಟ್ಟೆ. ಯಾಕಂದ್ರೆ ಆ ಹುಡುಗರಿಗೆ ನಾನು ಸಣ್ಣ ಹಾಕಿ ಆ ತರ ಮಾಡ್ಕೊತ ಹೋದ್ರೆ ಅವತ್ತಿನಿಂದ ಹಿಡಿದು ಆ ಸಿನಿಮಾ ನೋಡ್ಬಿಟ್ಟೆ. ಮತ್ತೆ ಇನ್ನೊಂದು ಉದಾಹರಣೆ ಏನಪ್ಪ ಅಂತ ಸಾಕಷ್ಟು ಉದಾಹರಣೆಗಳಿದಾವ. ನಾನು ನಮ್ಮ ಸೊಸಿಗೆ ಕಿವಿಯನ್ನು ಇಲ್ಲ ಅಂತ ನನಗೆ ಕಿವಿಯನ್ನು ಮಾಡಿಸ್ಕೊಟ್ಟಿದ್ದೆ. ಒಂದು 2-3 ಸಾಲ ನನಗೇನು ಕೊಟ್ಟಿಲ್ಲ ಮಾಡಿಸ್ಕೊಟ್ಟಿಲ್ಲ ಅಂತ ಅಂದಿದ್ದೀನಿ. ನಾನು ಮಾಡಿಸ್ಕೊಟ್ಟಿದ್ದೆ ರಿಕಾರ್ಡ್ ಹೇಳ್ತಿದ್ದೆ ಅಲ್ಲಿ. ನನಗೆ ನೆನಪತ್ತು ತೆಗೆದ ಕೆಲಸ ನೋಡಿದ್ರೆ ಇಂಥ ದಿವಸ 2 ದಿನ ತುಪ್ಪದ ಕಿವಿಯಾಗ ಹಿಂಗೆ ಮಾಡ್ಕೊಟ್ಟಿನ ಅಂತಂದ್ರೆ ಅವಾಗ ಅಂದ್ರೆ ಸಿಟ್ಟು ಬಿಡ್ತೈತೆ ಅದೆಲ್ಲ. ಇಂಥ ಸಾಕಷ್ಟು ಘಟನೆಗಳು ನೋಡ್ಕೊಂತ ಹೋದ್ರೆ ಅವಾಗಿನ ಕಾಲಘಟ್ಟದಾಗ ಬಾಳೆಹಣ್ಣು ನೋಡ್ರಿ, ₹1 ಕೊಟ್ಟು ಸಿನಿಮಾ ನೋಡಿ. ₹1 ಕೊಟ್ಟು ಚೆನ್ನಾಗಪ್ಪ ಸಿನಿಮಾ ಕಾರವಾರದಾಗ. ಈಗ ಸಿನಿಮಾ ರೇಟ್ ಎಷ್ಟೈತಿ? 200, 100. ಅದೇ ಅವಾಗಿಂದ ಹಾಲಿನ ರೇಟ್ ₹2 ಲೀಟರ್, ಈಗ ₹60. ಬಂಗಾರ ನಾವು ತಗೊಂಡಾಗ ಇದ್ರಾಗಿತ್ತಂದ್ರೆ ₹700 ಒಂದು 10 ಗ್ರಾಮಿಂದು ಈಗ 1 ಲಕ್ಷ ಆಗೈತಿ. ಅದು ನೋಡ್ಕೊಂತ ಬಂದ್ರೆ ಎಷ್ಟು ತುಲನಾತ್ಮಕ, ಪ್ರತಿಯೊಂದು ಐಟಮ್ಸ್ ತುಲನಾತ್ಮಕವಾಗಿ ಅದರೊಳಗೆ ಸಿಗ್ತಾವ. ಎಷ್ಟು ಅದ್ಭುತ ಇದೆ ಅದರೊಳಗೆ. ಅದನ್ನ ಹೇಳ್ತಿರ್ತೀನಿ ನಾನು. ಭಗವದ್ಗೀತಾ ಸುಳ್ಳಾಗಬಹುದು. ಯಾಕೆ ಭಗವದ್ಗೀತಾ ಸುಳ್ಳಾಗಬಹುದು ಅಂತಂದ್ರೆ ಆ ಭಗವದ್ಗೀತಾ ಓದಿದವರು ತಮ್ಮ ಮಕ್ಕಳು 5-6 ಥರದ ಭಗವದ್ಗೀತೆ ಬರ್ದಾರ. ಅಂದ್ರೆ ಅವ್ರ ಅನಿಸಿಕೆಗಳನ್ನು ಆದ್ರೆ ಅನಿಸಿಕೆ ಹೇಳಾಗ್ಬಿಡುದಿಲ್ಲ. ₹1 ಯಾವಾಗ ₹1 ಅದ. ಯಾವ ದೇಶಕ್ಕಾರ ಹೋಗಿ ಯಾವ ದೇಶಕ್ಕಾರ ₹1 ಅವಾಗಿನ ₹1 ಈಗಿನ ₹1 ಹಂಗ ಅಂಕಿ ಚೇಂಜ್ ಮಾಡಕ್ ಬರೋದಿಲ್ಲ. ಆಗ ಅದು ಒಟ್ಟು ಯಾವ ಕಾಲಕ್ಕೂ ಈ ರಿಕಾರ್ಡ್ ಎಲ್ಲಿ ತನಕ ಇರ್ತಾವ, ಏನು ಮಾಡಕ್ ಬರೋದಿಲ್ಲ. ಪ್ರತಿಯೊಂದು ರಿಕಾರ್ಡ್ ಸಿಗ್ತಾವ. ಇನ್ನೊಂದು ಉದಾಹರಣೆ ಹೇಳ್ತೀನಿ ಅಂತ. ನಾನು ರಿಟೈರ್ ಆದ್ಮೇಲೆ ಸ್ವಲ್ಪ ಟ್ರೆಜರಿ ಒಳಗ ಅದು ಕೊಡುದು ರೊಕ್ಕ ಬರ್ತಿರ್ತಾವ್ರ, ಬಂದ್ಗಳಿಗೆ ಎಷ್ಟು ಪರ್ಸೆಂಟೇಜ್ ಕೊಡುದು ಅದು ಅಂತ ಕೆಲಸ. ಆ ಕ್ಲಾರ್ಕ ಸ್ವಲ್ಪ ನನ್ನ ಸ್ವಭಾವ ಗೊತ್ತಾಗಿತ್ತು. ಯಾಕಂದ್ರೆ ಆ ಕ್ಲಾರ್ಕಿಗೆ ₹100 ಕೊಟ್ಟು ಟೇಬಲ್ಸ್ ಬರ್ದಿದ್ದೆ.
ಅವನಿಗೆ ಅದು ನೋಡಿದ ಸಿನಿಮಾ ಬಿಡುತ್ತ ಕಟ್ ನೋಡೋದಿದ್ರು ನೀನ್ ಏನಾದ್ರು ಸಿಕ್ಕ್ರಪ್ಪ ಅಂತ ನಾವು ಪೇಪರ್ನಾಗ ಬರ್ತಾವ ಟಿವಿಯಾಗ ಹೋಗ್ತಾವ ನಿಮ್ಗೆ ಸಿಗ್ತದೆ ಅವ್ ಹೆದರು ಬಿಟ್ಟಿದ್ರೆ ಅವ. ಹೀಗಾಗಿ ಎಲ್ಲರಿಗೂ ಜವಾಬ್ದಾರಿ ತಗೊಂಡಿದ್ದ, ನಾನು ಜವಾಬ್ದಾರಿ ತಗೊಂಡಿದ್ದಿಲ್ಲ. ನಾನು ಹೋಗಿ ಅವ್ರ ಮುಂದೆ ನಿಂದಿರ್ಸಿದ್ರು. ಮತ್ತೆ ನೀವು ಏನೋ ಇದನ್ನ ಮಾಡ್ತಿರಂತ ಲೆಕ್ಕ ಇಡ್ತಿರಂತ ನಾವೊಂದು ಟ್ರೆಜರಿ 5 ರೂಪಾಯಿ ಕೊಟ್ಟಿದ್ದು ಬರ್ಕೋರಿ ಅಂದ್ರು. ಬರ್ಕೊಡೋನಿಗೆ ನಿಮ್ಮ ತಲೆಗೆ ಕೆಟ್ಟದ್ದು ನಂದೇನ. ಈಗ ಕೇಳಿದ್ರೆ 500 ರೂಪಾಯಿ ಕೊಡ್ತೀನಿ, 10,000 ಕೇಳ್ತೀನಿ. ನನ್ನ ಬುಕ್ನಾಗ ರೆಕಾರ್ಡ್ ಆಗುತ್ತಂದ್ರೆ ಬ್ಯಾಡ್ರಿಪ್ಪ ಅಂತ ತಿಳ್ಕೊಂಡು ನಾವ್ ಏನ್ ಮಾಡ ಕುಂದಿಸ್ ಕೆಲಸ ಮತ್ತೆ ಸಹಿತ ತಮ್ಮ ಕಾಕನ ಹೇಳಿಲ್ಲ ಎಲ್ಲ ಸಿಕ್ಕು ತಮ್ಮಂದ ಕಳ್ಸ್ಕೊಂಡು ನಾನ್ ಸಮಕ್ಷಮೆ ಸೇರಿಸೋರು ಮನೆ ಕಳಿಸಿದ್ರು. ಇಷ್ಟು ಹೆದರ್ತದೆ ಮನುಷ್ಯ ಲೆಕ್ಕ ಇದ್ರಿಂದ. ಹೀಗಾಗಿ ನಾನು ಸ್ಪೆಷಲ್ ದೃಷ್ಟಿಯಿಂದ ನೋಡ್ತಿದ್ದೆ ಎಲ್ಲರೂ. ಯಾಕಂದ್ರೆ ಇವ್ರು ಕೂಡ ವ್ಯವಹಾರ ಮಾಡಿದ್ರೆ ಇದು ಸಿಕ್ಕಿಬೋದಿಲ್ಲ ನಾವು. ಹೀಗಾಗಿ ಟ್ರಾನ್ಸ್ಪರೆನ್ಸಿ ಬೆಳ್ತಿದ್ರು. ಚಟಾಪಡಿ ಲೆಕ್ಕ ಇಡಿ ಪ್ರಗತಿ ನೋಡಿ. ಇದನ್ನ ನಾನು 63 ಏನಿಲ್ಲ ಇದೇ ಬಾಲ್ಕೋಟಿ ಬಂದ ಮಗನಿ 63 ಏನ ನಾ ಬಾಡಿಗಿದ್ದಾಗ ಒಬ್ರು MP ಗಡ ಬರ್ತಿತ್ತು ನಮ್ಮ ಮನೆ ಮಾಲಕರು. ನಾ ಬರೀದ್ ನೋಡಿ ಕೆಲಸ ಏನ್ ಬರೆಯಕತ್ತೀರಿ ತೆಗೆದು ನೋಡಿದ್ರು. ತೆಗೆದು ನೋಡ ನಾ ಹಿಂಗ್ರಿ ನಾನು ಮೆಂಟಲ್ ಲೆಕ್ಕ ಬರ್ದು ಅಲ್ಲಿ ತನಕ ಗೊತ್ತಿರಲಿಲ್ಲ. ಹಿಂಗ್ ನನಗೆ ಹಿಂಗ್ ಮುಂದೆ ಇಷ್ಟ ಆಗ್ತದೆ ದೊಡ್ಡ ಪ್ರಮಾಣದ ಹಾಕತ್ತಂತೇಳಿ. ಇಲ್ರಿ ಇದು ಮಟ್ಟಕ್ಕೆ ನೀವು ಬರ್ಕೊಂತ ಹೋದ್ರಪ್ಪ ಅಂತಂದ್ರ ಅದು ನಿಮ್ಗೆ ಇದು ಜಗತ್ತಿಗೆ ಯಾಕೆ ತಿಳಿಸಬಾರ್ದು ಅಂತ ನನಗೆ ಇದು ಮಾಡಿದ್ರು, ಸಲಹೆ ಕೊಟ್ರು. ಅವಾಗ ವಿಜಯ ಕರ್ನಾಟಕ ಪೇಪರ್ನ ಇವನ್ನ ವರದಿಗಾರ ತಂದು ಹಚ್ಚಿದ್ರು. ಅದನ್ನೆಲ್ಲ ಅವ್ರು ಇದು ಮಾಡಿ ಒಲವೇ ಜೀವನ ಲೆಕ್ಕಾಚಾರ ಅಂತ ಪೇಪರ್ ಹಾಕಿದ್ರು. ಅದು ನಮ್ಮ ರಾಜ್ಯ ಅಂತಾರಾಷ್ಟ್ರೀಯ ಕಾಲದಲ್ಲಿ ಹಾಕಿದ್ರು. ಭಯಂಕರ ಅದು ವೈಡ್ ಪಬ್ಲಿಸಿಟಿ ಆಗ್ಬಿಡ್ತಿರೋ ಅವಾಗ 2012 ಒಳಗೆ. 27/10/2011 ಈ ಪೇಪರ್ ನೋಡೋಣ. ಈ ಸೌತ್ ಕರ್ನಾಟಕದವರು, ಕನ್ನಡಪುರದವರು, ವಿಜಯವಾಣಿಯವರು ಒಂದು 7-8 ಪೇಪರ್ನ ಆಗಾಗ ಒಂದು ನೋಟ್ ಪೇಪರ್ನ ಇದು ಮಾಡ್ಬಿಟ್ಟು ನಾನು ಬಹಳ ಖುಷಿ ಆಗತ್ತಿತ್ತು. ನಾನು ಮಂತ್ರಿ ಲೆಕ್ಕನ ಬರ್ಕೊಂಡು ಹೋದ್ರಪ್ಪ ಅಂತಂದ್ರೆ ಇಷ್ಟೆಲ್ಲ ಆಕತ್ತಲ್ಲ ಅಂತ ತಿಳ್ಕೊಂಡು ನಾನು ಬಹಳ ಖುಷಿ ಆಗತ್ತಿತ್ತು. ಅಷ್ಟೇ ಆಗಲಿಲ್ಲ. ಮುಂದೆ ಸುಮಾರು ಟಿವಿಯಾಗ ಬಂದ್ರಿ, ಸಮಯ ಟಿವಿ, ಕಸ್ತೂರಿ ಟಿವಿ, ಈ ಟಿವಿ, ಸುಮಾರು 10-12 ಟಿವಿಗಳು ಅಂತಂದ್ರೆ ಯಾವಾಗ ಬಂದು ಅನುಪ್ರಜೋದು ನನಗೆ ಬಹಳ ಖುಷಿ ಆಗತ್ತಿತ್ತು. ಮುಂದೆ ಏನ್ ಮಾಡಿದ ನಾನು ಮಿನಿಸ್ಟರ್ಸ್ ಪತ್ರ ಬರೆದೆ. ಬಿಜೆಪಿ ಗೌರ್ಮೆಂಟ್ ಸುಮಾರು ಮನೆ ಬಂದ 10-15 ಒಳ್ಳೊಳ್ಳೆ ಸಂದೇಶಗಳನ್ನ ಬರೆದಿರುತ್ತೆ. ಅವಷ್ಟು ಅದಾವ್ರಿ. ಅದನ್ನ ನೋಡಿಕೆ ಸರ್ ಮತ್ತೆ ಕಾಂಗ್ರೆಸ್ ಗೌರ್ಮೆಂಟ್ ಬಂದಾಗ ಅವ್ರಿಗೂ ಹಂಚಿದ್ದೆ ಅವರು ಬರೆದ್ರು. ಇದು ಮತ್ತೆ ನಾನು ಏನಪ್ಪಾ ಅಂದ್ರೆ ಮೇಳಗಳೆಲ್ಲ ನಡೀತಾವಲ್ಲ ಯಾಕೆ ಹೇಳ್ಬಾರ್ದು ಅಂತ ತಿಳ್ಕೊಂಡು ಮಿನಿಸ್ಟರ್ಸ್ ನನ್ನ ಬಗ್ಗೆ ಏನ ಹೇಳಿದ್ರು ಅದನ್ನ ಫ್ಲೆಕ್ಸ್ ಆಮೇಲೆ ಪೇಪರ್ನವ್ರು ಏನ್ ಹೇಳಾಕತ್ತಿದ್ರು. ಆಮ್ಯಾಗ ನಾನು ರೆಕಾರ್ಡ್ಸ್ ಎಲ್ಲ ಜೆರಾಕ್ಸ್ ಮಾಡಿಸ್ಕಸ ಎಲ್ಲಾ ಕಡೆ ಹೇಳಾಕತ್ತಿದ್ದೆ. ನಾನು ಫಸ್ಟ್ಗೆ ವಿಚಾರದಾಗ ಹೇಳಿದ್ವಿ ಅಲ್ಲೇ 2013 ಚಾಲು ಆಯ್ತು. ನಾನು ರಿಟೈರ್ ಆಗೋ ಕಾಲಕ್ಕೆ ನಾನು ಕೇಳಿದೆ ಅವರು, ಅಲ್ಲಿ ನೀವು ರಿಟೈರ್ ಆದ್ಮೇಲೆ ನಿಮ್ ಜೀವನ ಹೆಂಗ್ ಕಳಿತೀರಿ ಅಂತೇಳಿ. ಜೀವನ ಹೆಂಗಪ್ಪ ಅಂದ್ರೆ ನಾನು ಚಟಾಬಿಡಿ ಲೆಕ್ಕ ಇಡಿ ಪ್ರಗತಿ ಅಂತ ಈ ಸಂದೇಶವನ್ನು ಜಗತ್ತಿಗೆ ಸಾರುವುದೇ ನನ್ನ ಗುರಿ ಅಂತ ತಿಳ್ಕೊಂತ ಸಾವ ಹೇಳಿದೆ. ಅದೇ ಪ್ರಕಾರ ಅಂತ 2011ರಿಂದ ಇವತ್ತಿನ 14 ವರ್ಷ ಆಯ್ತು. ಎಲ್ಲೆಲ್ಲಿ ಮೇಳಗಳು ನಡೀತಾವ ಅಲ್ಲೇ ನೀವು ಫ್ಲೆಕ್ಸ್ ಕಟ್ಕೊಂತ ಸುಮಾರು 20 ಫ್ಲೆಕ್ಸ್ ಅದಾವ. ಇಲ್ಲಿ ಹಾಕಾಕ ಏನು ಇದು ಇಲ್ಲ ಅಂತ ತಿಳ್ಕೊಂಡು ತಂದಿಲ್ಲ ಅವನು. ನಾಳೆ ನನಗೆ ಒಂದು ಅವಕಾಶ ನಿಮ್ಮ ಇದ್ರಾಗ ಉದ್ಯಾನ ಏನ್ ಮಾಡ್ತಾರೆ ನಿಮ್ಮ ಯೂನಿವರ್ಸಿಟಿಯಿಂದ ಮೇಳ ನಡೆಸ್ತಾರಲ್ರಿ. ಇಲ್ಲೇ 2013 3 ದಿವಸ ಆ ಎಲ್ಲ ಫ್ಲೆಕ್ಸ್ ಹಾಕಿ 2013 3 ದಿವಸ ಬಗ್ಗೆ ಹೇಳಿದೀನಿ. 14 ಇಸ್ವಿಯಾಗ ಹೇಳಿದೀನಿ, 22 ಇಸ್ವಿಯಾಗ ಹೇಳಿದೀನಿ. ಇದೇ ಒಂದು ವೇದಿಕೆ ಒಳಗೆ ಜನವರಿ 2023 ಒಳಗೆ ಸ್ವಾಮಿ ವಿವೇಕಾನಂದ ಜಯಂತಿ ದಿವಸ ಬಂದು ಹೇಳಿದೀನಿ. ಆಮೇಲೆ ನಮ್ಮ ರೆಡ್ಡಿ ತಿಮ್ಮಾಪುರ NSS ಅಂತ ಕಲಿಸಿಕೊಂಡಿದ್ರು, ಅಲ್ಲಿ ನಾನು ಕಲಿಸಿದ್ರು. ಎಷ್ಟು ಖುಷಿ ಬರಾಕತ್ ನನಗೆ. ಏನ್ ಬೇಕಾದ್ರೆ ಸನ್ಮಾನ, ಏನ್ ಬೇಕಾದ್ರೆ ವಾಮ ಬಸವನ ಬಾಗೇವಾಡಿಗೆ ಬಂದೆ. ಇನ್ನು ಹೇಳಿದೆ ಅಮ್ಮ ಮುಸೋಳದೊಳಗ, ಕೆರೂರೊಳಗ, ಧಾರವಾಡದೊಳಗ ಈ ಕಡೆ ಸುಮಾರಾಗಿ 17 ಸಭಾ ಮೇಳಗಳನ್ನ ಹೇಳಿ ಬಂದೆ. ನಾನಷ್ಟೇ ಹೇಳಿ ಬಿಡ್ತಿದ್ದಿಲ್ಲ. ಇವನ್ನೆಲ್ಲ ಫ್ಲೆಕ್ಸ್ ಹಾಕಿ ಇದನ್ನೆಲ್ಲ ನೋಡಿ ನನ್ನ ರಿಕಾರ್ಡ್ಸ್ ನೋಡಿ ನಿಮ್ಗೆ ಏನ್ ಅನಿಸ್ತದ ಅದು ಬರ್ರಿ ಇದು ಅಂತ ಒಂದು ಬುಕ್ಕ ಇರ್ತಿದ್ದೆ ನಾನು. ಅವ್ರ ಹೆಸರು, ಅವ್ರ ಅನುಕ್ರಮಗಳು, ವೈಭವನಗಳು, ಹುದ್ದೆ ಅಂತ ಏನಿದನ್ನ ಸುಮಾರಾಗಿ 600 ಜನ ತಮ್ಮ ಮನಸ್ಸಿಗೆ ಅಭಿಪ್ರಾಯ ಬರ್ತಾರೆ.
ಅದೆಲ್ಲ ವ್ಯವಹಾರ ಬ್ಯಾಸರ ಕುತ್ಕೊಂಡಾಗ ನೋಡುದಂತ ಎಷ್ಟು ಖುಷಿ ಅನ್ಸುತ್ತಪ್ಪ ಅಂತಂದ್ರ ಹೀಗಾಗಿ ಇವನು ಸ್ವಾಮಿ ಸತ್ತರ ಜಗತ್ತಿನಾಗ ಯಾರು ಅಂತ ಬಂದಾರ ಜಗದೀಶ್ರು ಒಬ್ರು ಹೆಡ್ಮಾಸ್ಟರ್ ಬಂದಾರ ಅವರು ಇಂಥಪ್ಪ ಎಷ್ಟು ಸರ್ಕಾರ ಎಷ್ಟು ಕೊಡುಗೆ ಕೊಟ್ಟರು ಕಡಿಮೆ ಎಷ್ಟು ಸಲ ಇವ್ರು ಸತ್ಯ ನೋಡಿ ಕಡಿಮೆ ಇದಕ್ಕಿಂತ ಹೆಚ್ಚಿಗೆ ಖುಷಿ ಹೇಳ್ಬೇಕ್ರಿ ಗಿನ್ನಿಸ್ ದಾಖಲೆ ಅಂತಂದ್ರು ಇನ್ನೊಂದು ಆ ಗಿನ್ನಿಸ್ ದಾಖಲೆ ಒಬ್ಬ ಮನುಷ್ಯ ಖುಷಿ ಪಟ್ಟು ಸಾಕು. ಅದೇ ತರ ನಾನು ಹೋಗ್ತಾ ಇರೋದು ನನಗೆ ಅಷ್ಟೇ ಖುಷಿ. ಇಷ್ಟೆಲ್ಲ ಆಡ್ಬೇಕು ಇದನ್ನ ಮಾಡ್ಬೇಕು. ಮುಂದೆ ನಾನು 76 ನಿಮಿಷ ಲಗ್ನದಾಗ ನಾನು ಲಗ್ನ 2 ನಿಮಿಷದಾಗ ಹೇಳ್ತೀನಿ. ನನ್ನ ಲಗ್ನ ಈಗೂ ಆಗಿಲ್ಲ, ಈಗೂ ಆಗೋದಿಲ್ಲ, ಮುಂದಂತೂ ಆಗೋದಿಲ್ಲ. ಅದೇನ್ರಿ ಅಂತ ತಿಳ್ಕೊಂಡ್ರೆ ಒಂದು ಘಟನೆ ನಾನು ಸಣ್ಣ ನಡೀತ್ರಿ. ನಾವು ಹಿರಿಯಕ್ಕನ ಕೊಟ್ಟಾಗ ಈಗ ಕುಲ ಸುಮಾರ ಸುಮಾರ ಅಂತ ಕರ್ಕೊಂಡಿದ್ದೀನ ಆಕಿ ನನ್ನ ತಯಾಗ ಇವಾಗ್ಬಿಟ್ಲಕ್ಕೆ. ಅವಾಗ ಅಂದ್ರೆ ನಾನು ಹೊಟ್ಟೆ ಇರುತ್ತೆ ಕರ್ಕೊಂಡಿರ್ತಾವ ಎದಕ್ಕೂ ಆಮೇಲೆ ಲಗ್ನದಾಗ ಕರ್ಕೊಂಡಿಲ್ಲ, ಇನ್ನೊಬ್ಬಕ್ಕೆ ಲಗ್ನದಾಗ ಕರ್ಕೊಂಡಿಲ್ಲ ಅಂತ ಹೇಳಿದ್ರೆ ನನಗೆ ಅವಾಗಿಂದ ಚಾಲು ಆಗ್ತಿದ್ದೆ ಮೇಲು ಕೇಳೋದು. ಸ್ವತಃ ನಮ್ಮ ಅಕ್ಕ ಏನ್ ಕುಲ ಸುಮಾರಕತಿ ಯಾರು ಕನಿಷ್ಠ ಅಂತಾರೆ, ಬ್ರಾಹ್ಮಣರು ಶ್ರೇಷ್ಠ ಅಂತಾರೆ. ಅವ್ರಿಗೂ ಅದೇ ಕಣ್ಣು, ಅವ್ರಿಗೂ ಅದೇ ಕೂದಲ, ಅವ್ರಿಗೂ ಅದೇ ರಕ್ತ, ಅವ್ರಿಗೂ ಅದೇ ಕಾಲ, ಅವ್ರಿಗೂ ಅದೇ ಗಾಳಿ ಸೂರ್ಯ ಪಂಚಮಹಾಭೂತ ಎಲ್ಲ ಅವ್ರಿಂದ ಶ್ರೇಷ್ಠಂಗ ಕನಿಷ್ಠಂಗ ಶ್ರೇಷ್ಠಂಗ ಕೃಷ್ಣ. ಆಗಿನಿಂದ ಈಗ ಎಲ್ಲಿ ತನಕ 76 ನಿಮಿಷ ಸಣ್ಣ ಬೆಳೆದು ಬಂದು ಕಡಿಕೊಂದು ಅಕ್ಟೋಬರ್ 2ನೇ ತಾರೀಕಿನ ದಿವಸೊಮ್ಮೆ ನಮಗೊಂದು ವಚನ ಕೊಟ್ಟಿದೆ. ಅದಕ್ಕಿಂತ ಮೊದಲೇ ನಮ್ಮ ಮನೆಯ ನಮ್ಮ ಅಕ್ಕನ ತೀರ್ಕೊಂಡಿದ್ದೆ, ಆಕೆಗೆ ಒಂದು ವಚನ ಕೊಟ್ಟಿದ್ದೆ. ಒಟ್ಟು ನೀನು ನನ್ನ ಲಗ್ನದಾಗ ಕರ್ಕೊಂತೀನಿ, ನೀನು ಸಮಾಧಾನ ಮಾಡ್ಕೊ ಅಂತ ಅಕ್ಕಿ ಹೇಳಿದ್ದೆ. ಆಕಿನ ಕರ್ಕೋಬೇಕಾದ್ರೆ ನಮ್ಮ ಮಾವ ತೀರ್ಕೊಂಡು ಆಕೆ ವಿಧವೆ ಆದ ಆಕಿನ ಕರ್ಕೊಂಡ್ ಮಾಡಕ್ ಆಗೋದಿಲ್ಲ ಲಗ್ನದಾಗ. ಅಕ್ಟೋಬರ್ 2ನೇ ತಾರೀಕಿನ ದಿವಸ 1976 ನಮ್ಮ ತಾಯಿ ಒಂದು ವಚನ ಕೊಟ್ಟೆ. ನಿಮ್ಮ ಮೊಮ್ಮಗಳ ಆಕಿನ ತೆಗೆದುಕೊಂಡು ಆಕೆ ಈಗಿನ ತಗೊಂಡಿಲ್ಲ, ಇರಬೇಕಾಗಿದ್ದು ಅವ್ರ ಸ್ವಲ್ಪ ಶ್ರೀಮಂತರು ಚಲೋ ಇದ್ರು, ಇವ್ರು ಬಡತನ ಪರಿಸ್ಥಿತಿಯಲ್ಲಿದ್ರು, ಕೆಲಸ ಮಾಡಂತ ಡಿಗ್ರಿ ಮಾಡಿದ್ರು. ಹಾಗಾಗಿ ನಾ ಏನಂತಿ ಒಂದು ವಚನ ಕೊಟ್ಟಿದ್ದೆ, ನಿಮ್ಮ ಮೊಮ್ಮಗಳ ಲಗ್ನ ಆಕಿನ ತೆಗೆದುಕೊಂಡು ಪ್ರಸಂಗ ಬರ್ತಾರೆ. ಅದ ಹಂಗಾಗಿ ಅದಕ್ಕೆ ಏನ್ ನಾನು ಏನಂತಂದ್ರೆ ಬರೀ 2 ಸಾವಿರ ಇರ್ತಿದ್ದು ಆಕಿನ ಕರ್ಕೊಂಡು ಬಂದು ವಿಜಯನಾಥ ಫೋಟೋ ಇಟ್ಟ ಅವ್ರ ನಮ್ಮ ನಾನು ಹಾಕಿ ಇಷ್ಟ ಲಗ್ನ ಮಾಡ್ಕೊಂಡು ಬಿಟ್ಟೆ. ಕರ್ಕೊಂಡು ಬಂದೆ, ಎಲ್ಲ ನಿಂತು ನೋಡ್ತಿದ್ರು ನಮ್ಮ ಅಂತಂದ್ರೆಲ್ಲ ನೋಡ್ತಿದ್ರು. ನಾನೇನಂತಿ ಮೊದಲ ಜಳಕ ಮಾಡಿದೆ, ನಿಮ್ಮ ಜಳಕ ಮಾಡಿ ಅಂತ ಹೇಳಿದೆ. ಆಮೇಲೆ ಪಾದ ತೊಳೆದಲ್ಲ. ಈ ಮುಂದೆ ಹೇಳ್ತೀನಿ, ತಾಯಿ ಬಗ್ಗೆ ಯಾರು ಅಭಿಮಾನ ಪಡ್ತಾರ, ಯಾರು ಇದನ್ನ ಮಾಡ್ತಾರ ಅಷ್ಟೆತ್ರಕ್ಕೆ ಬೆಳಿಬೇಕಂದ್ರೆ ನಾನೇ ಕಾರಣ. ಇಷ್ಟತ್ರ ತಾಯಿ ಆಶೀರ್ವಾದ. ಯಾಕೆ ಅಷ್ಟೊಂದು ಅಂತಂದ್ರೆ ಏನು ಈಗ ತಾಯಿ ರೀತಿ ಇದು ಮಾಡ್ಕಸ ಕಾಲ್ ತೊಳಕ್ಕೆ ಹೇಳ್ಕಸ ನಾನ್ ಮೊದಲಕ್ಕೆ ಪಾದ ತೊಳೆದೆ. ವಿಜಯ ಮಾತೇಶನ್ ಫೋಟೋ ತೆಗೆದು ಅದು ಕುಂಕುಮ ಹಚ್ಚಿದೆ, ತಾಯಿ ಪಾದ ತೊಳೆದೆ, ಹನಿ ತೊಳೆದು ಹಚ್ಚಿದೆ, ಅದೇ ತರ ತೊಳೆದೆ. ನಾ ಏನ್ ಮಾಡಿದೆ ಅದೇ ತರ ಮಾಡಿದ್ರೆ ಪಂಚಮಹಾಭೂತಗಳ ಸಾಕ್ಷಿಯಾಗಿ ನಮ್ಮ ತಾಯಿ ನಿಮ್ಮ ತಾಯಿ ವಿಜಯ ಮಾತೇಶನ್ ಪಂಚಮಹಾಭೂತಗಳ ಸಾಗಿ ನಾನು ಪ್ರತಿ ಸತ್ಯ ಅಂತ ತಗೊಂಡು ತಾಳಿ ಕಟ್ಟಿದ್ದೆ. ಮುಗಿದೋಗ್ತು ಲಗ್ನ. ಇದು ಜಗತ್ತಿಗೆ ಇಲ್ಲೇ ಇಲ್ಲ. ಅಷ್ಟು ಯಾಕೆ ಅನ್ನ ಅಷ್ಟಾಗಬೇಕಾಗಿತ್ತು ಅಂದ್ರೆ ಆತ್ಮಬಲ. ಈಗ ಹೇಳಿದ್ರ ದೃಢತೆ ಆತ್ಮಬಲ. ಈ ಆತ್ಮಬಲ ಬೇಕಾತಂತಂದ್ರ 1976 ಆತ್ಮಾನಂದಾಚಾರ್ಯ ನಮ್ಮ ಶಿವಾನ ಸ್ವಾಮಿ ಮಕ್ಕಳು ಅವ್ರ ಪ್ರವಚನ ಕೇಳಿದ್ದೆ. ಒಂದೇ ತಾಸಿನ ಪ್ರವಚನ ಅವಾಗ ಇನ್ನೊಂದು ಐತಿರಲ್ಲ. ಒಂದೇ ತಾಸಿನ ಆಹಾರ ಭಯ ನಿದ್ರಾ ಮೈಥುನ ಪಶು ಪಕ್ಷಾದಿಗಳು ಮಾಡ್ತಾವ. ಆಹಾರ ಭಯ ನಿದ್ರಾ ಮನುಷ್ಯರು ಮಾಡ್ತಾರ. ಆದ್ರೆ ಪಶು ಪಕ್ಷಿಗಳಿಗೂ ಮತ್ತು ಮನುಷ್ಯರಿಗಿರುವ ವ್ಯತ್ಯಾಸ ಏನು ಅಂತಂದ್ರೆ ನಿಜವಾಗಿ ನಾವು ಯಾರು ಅಂತ ತಿಳ್ಕೊಂಡು ಮುಕ್ತ ಸ್ಥಿತಿಯನ್ನು ಪಡೆಯೋದೇ ಮಾನವ ಜನ್ಮದ ಲಾಭ ಅಂತ ಹೇಳಷ್ಟೇ ಬಿಡಲಿಲ್ಲ ಅವರು ಅಂತ. ಈ ಯೂನಿವರ್ಸಿಟಿ ಲೆಕ್ಚರರ್ಸ್ ಎಲ್ಲ ಬಂದು ಕೂತಿದ್ರು. ಯೂನಿವರ್ಸಿಟಿ ಲೆಕ್ಚರರ್ಸ್ ಅವರು ಕರ್ನಾಟಕ ಯೂನಿವರ್ಸಿಟಿ ಧಾರವಾಡ ತತ್ವ ಯೂನಿವರ್ಸಿಟಿ ಬಂದಾಗ ಅವ್ರು ಒಂದು ಪ್ರಶ್ನೆ ಹಾಕಿದ್ರು, ನೀವು ಫಿಸಿಕ್ಸ್ ಲೆಕ್ಚರ್ ಇರ್ತೀರಿ, ಕೆಮಿಸ್ಟ್ರಿ ಲೆಕ್ಚರ್ ಇರ್ತೀರಿ, ಏನೇನೋ ಅದಿರಿ ಇರ್ರಿ, ನಾ ಬೇಡ ಅನ್ನೋದಿಲ್ಲ. ಆದ್ರೆ ಎಲ್ಲಾ ಸೈಂಟಿಸ್ಟ್ಗಳು ಜಗತ್ತಿನ ವಿಶ್ವದ ಎಲ್ಲಾ ವಿಜ್ಞಾನಿಗಳು ಕೂಡ್ಕೊಂಡು ನನಗೊಂದು ಪೌನ್ ಸುಖ ತಯಾರು ಮಾಡಿಕೊಟ್ರಿ ಅಂದ್ರು. ಪೌನ್ ಸುಖ ಯಾವ ವಿಶ್ವದಲ್ಲಿ ತಯಾರು ಮಾಡಕ್ ಬರ್ತಾರೆ ನೀವು ಹೇಳ್ರಿ?
ಜಗತ್ತಿನ ಎಲ್ಲಾ ವಿಜ್ಞಾನ ಹೇಳ್ಕೊಡ್ರಿ, ಕೂಡಿಕೆಸ ಒಂದು ಪೌರ ಸುಖ ತಯಾರು ಮಾಡ್ಕೊಡ್ರಿ ಅಂದ್ರು ಅವಾಗೆಲ್ಲರೂ ಓದ್ತಿದ್ವು. ಹಂಗಾಗಿ ಏನಂತ ಸುಖ ಹೊರಗಿಲ್ಲ, ನಿಮ್ ಒಳಗೆ ಇದೆ, ನೀನೇ ಅರ್ಥಕೋಬೇಕು. ನಾವೇನ್ ತಿಳ್ಕೊಂಡ್ರಿ, ಅಷ್ಟು ಗಳಿಸಿದ್ರೆ, ಅಷ್ಟು ಮಾಡಿದ್ರೆ, ಅಷ್ಟು ಪದವಿ ಎಲ್ಲಾ ಪದವಿ ಪಟ್ಟಗಳು ಏನಪ್ಪ ಅಂತಂದ್ರೆ ಎಲ್ಲರೂ ಈ ವ್ಯವಹಾರಿಕವಾಗಿದೆ. ಅವುಗಳಿಗೆ ಯಾವ ಸುಖ ಸಿಗೋದಿಲ್ಲ. ನಿಮ್ಮೊಳಗೆ ನೀವು ಹೋಗ್ಬೇಕು. ಹೊರಗಿನ ನಾವು ಸ್ಟಡಿ ಮಾಡ್ಕೊಂಡು ಹೋಗ್ತೀವಪ್ಪ ಅಂತ ದಿಸ್ ಇಸ್ ಕಾಲ್ಡ್ ಸೈನ್ಸ್, ಅದು ವಿಜ್ಞಾನ. ಆ ವಿಜ್ಞಾನದಿಂದ ಎಂದೂ ಸುಖ ಸಿಗೋದಿಲ್ಲ. ಆ ವಿಜ್ಞಾನದಿಂದ ಎಂದೂ ಸುಖ ಸಿಗೋದಿಲ್ಲ. ಒಳಗೆ ಹೋಗ್ರಿ, ಒಳಗಿನ ವಿಜ್ಞಾನ ಹೋಗ್ರಿ. ಅದು ಆ ವಿಜ್ಞಾನ ಯಾವುದು? ಸೈಲೆನ್ಸ್. ಈಗ ಹೇಳಿದ್ರೆ ಶಾಂತಿ, ಶಾಂತಿ. ನಮ್ಮ ಮನೆಯಾಗ ನಮ್ಗೆ ಏನಾಗಿದಪ್ಪ ಅಂತಂದ್ರೆ, ಒಂದು ಮುದುಕಿ ಅಡಿಗೆ ಮನೆಯಾಗ ಸೂಜಿ ಕಳ್ಕೊಂಡಾಳ, ಮಠ ಮಧ್ಯಾಹ್ನ ಬಿಸಿದೊಳಗ ಹಂಗಾಗ ಹೋಗಿ ದೀಪ ಹೆಚ್ಚು ಹುಡುಗಾಕತ್ತಾಳ. ಯಾವ ಕಾಲಕ್ಕೆ ಸಿಗುತ್ತೆ ಸೂಜಿ? ಕಳ್ಕೊಂಡ ಅಡಿಗೆ ಮನೆಯಾಗ ಐತದ. ಈಗ ಹುಡುಗಾಕತ್ತಾಳ, ಮಠ ಮಧ್ಯಾಹ್ನದಾಗ ಅದು ದೀಪ ಹಚ್ಚಿ ಹುಡುಗಾಕತ್ತಾಳ. ಎಷ್ಟು ಸಾವಿರ ವರ್ಷ ಕೆಲಸ ಸಿಗ್ತದೆ, ಅದು ಇರುದ ಅಲ್ಲೈತಿ. ಹಂಗೆ ನಮ್ಮ ಬಾಳೆ ಈಗ ಸುಖ ಇದೆ ನಮ್ಮಲ್ಲೇ ತಿಳ್ಕೊಂಡು ನಾವೇನಂತೂ ಇರುವಂತದ್ದು. ಅದು ನಾವು ಹೊರಗೆ ಹೋಗ್ಯಾಸ ಅದ್ರಾಗೈತಿ, ಹೆಂಗಾಗೈತಿ, ಮಕ್ಕಳೈತಿ, ಇಷ್ಟು ಆಸ್ತಿ ಕಳಿಸಿದ್ರಾಗೈತಿ, ಅಷ್ಟು ಪದವಿ ಪಟ್ಟ ತಗೊಂಡ್ ಕಸ 1,000 ಇದ್ರಾಗ ಯಾವುದು ಇಲ್ಲ. ಅವಾಗಿಂದ ನಾನು ಮಾಡಿ ಹೆಚ್ಚಾಗ್ತದೆ. ಅವತ್ತಿನಿಂದ ಐತಿ ಹೇಳ್ತೀನಿ ನನಗೆ ಹುಚ್ಚಾಂದ್ರ ಆವಾಗ ಆ ಒಂದು MSc ಪೇಪರ್ ಮುಂದೆ ಏಪ್ರಿಲ್ದಾಗ ಇದು ಸುಮಾರು 3 ತಿಂಗಳಿಂದ ಆಯ್ತು. ಬರೀ ಅವಾಗ ಸ್ವಲ್ಪ ವಿಜಯ ಮಂತ್ರಿಸಿಂತೀವಿ, ಅದನ್ನ ಬಹಳಷ್ಟು ಭಕ್ತಿಯಾಗಿ ಏನ್ಕಂದಿ ಸುಮಾರು 8 ಪೇಪರ್ ವಿಜಯ ಮಂತ್ರಿಸಿಂತ ಬರ್ಬಂದೆ. ಒಂದೊಂದು ಪೇಪರ್ 1,000. ಎಷ್ಟು ಆಧ್ಯಾತ್ಮಿಕ ಆಗ್ಬಿಟ್ಟು ನೋಡ್ರಿ. ಮನೆ ಊರಾಗೆಲ್ಲ ಹುಚ್ಚಿಡ್ದಂದ್ರು, ತಲೆ ಕೆಟ್ಟಂದ್ರು, ಅವ್ರು ಹೊಳಕತ್ತಿದ್ರು, ಇವ್ರು ಮಾಡಕತ್ತಿದ್ರು. ನನಗೂ ಒಂದು ಮನೆ ಹೊರಸ್ಕೊ ಹುಮ್ಮಸ್ಸು. ಯಾಕಂದ್ರೆ ಅವ್ರು ಏನಿಲ್ಲ ಅವಾಗ ಇದ್ರಾಗ ಏನು ಪ್ರವಚನದಾಗ ಕಡಿಗೆ ಅಷ್ಟಕ್ಕೆ ಬಿಟ್ಟಿಲ್ಲ, ವಿಶ್ವವಿದ್ಯಾಲಯಕ್ಕೆ ತಗೊಂಡ್ರು. ಅವ್ರು ವಿಶ್ವವಿದ್ಯಾಲಯ ಅಂತ ಉಳಿಸ್ಕೊಂಡು ಸೈರಟ ಕಸಲ ವಿದ್ಯಾಲಯ ಅದೇನ್ ಕಲಿಸ್ತಾರೆ? ನೀವು ಶಾಂತಿ ಪಾಠ ಹೇಳ್ತಾರೇನು? ಆತ್ಮತತ್ವ ಬಗ್ಗೆ ಹೇಳ್ತಾರೇನು? ಇಲ್ಲ. ಅಲ್ಲಿಗೆ ನಮ್ಗೆ ಕ್ಲಾಸ್ ಆಗ್ಬಿಡ್ತೀವಿ, ಮುಂದೆ 5 ದಿವಸ ತಗೊಂಡು ಏನು ಮಾಡ್ಲತ್ತೆ. ಹಂಗಾಗಿ MSc ತಲೆ ಏನ್ ಬಿಡ್ತು, ಮತ್ತೆ ನೀವು ಹಂಗ ಮಾಡಿದ್ರೆ ಆಗಲ್ಲ. ಅದೇ ರೀತಿ 8 ಪೇಪರ್ದು ಅದು ಸಹಿತ ಏನಂತೂ ಒಂದು ದೊಡ್ಡ ವಿಷಯ ಆಗ್ತದೆ. ಊರಾಗ ಚೆಕ್ ಮಾಡ್ಬೇಕ ನಾವು ರೀತಿ ಮಕ್ಕಳಾಗ ಅಷ್ಟು ದೊಡ್ಡ ಸಾಲಿರ್ತಾರಂದ್ರ ಒಂದು 3 ಮಂದಿ. ಒಬ್ಬ CP ಸಂಕಲ್ಪ ಫಾರ್ಮಕ್ ಹೋದ್ರ, ಅವಾಗ HL ಮಂತ್ರಿ ಎಕನಾಮಿಸ್ಟ್ ನಾನು ಚೇರ್ಮನ್ ಸಹಿತ ಬಂದು ಕರೆಸಿದ್ರೆ 2 ಸಲ ಹಿಂಗ್ ಮಾಡಿ ಕಟ್ಟಪ್ಪ ಅಂತೇಳಿ ಯಾವ ಕಾಲಕ್ಕೂ ಒಂದು ಕಟ್ಟಲಿಲ್ಲ. ಯಾವಾಗ ನಾವು ವಿಜಯ ಮಾಂತೇಶ್ವರ ಅರ್ಪಿಸಿ MSc ಕಾಯುವುದು ಕೊಲ್ಲುವುದು ಅವಂದೇ, ಕಾಯುವುದು ಕೊಲ್ಲುವುದಿದೆ. ಅದೇ ಹೇಳ್ತಿರ್ತಾರೆ ಕೃಷ್ಣ ಪರಮಾತ್ಮ ಎಲ್ಲವನ್ನೂ ಬಿಟ್ಟು ನನ್ನಲ್ಲಿರುವ ನಿನ್ನನ್ನು ಕಾಪಾಡುವಾರ ನಾನು ಅಂತ ಅಂದಾಗ ಅವಾಗ ಏನಂತೆ ಆ ಒಂದು ಇದರಿಂದ ಮುಂದೆ ಅಂಕಿ ಸಂಖ್ಯೆ ಇದ್ರಾಗ ನೌಕರಿ ಸಿಕ್ಕ ದೊಡ್ಡ ನೌಕರಿ ಬಂದ್ರು ಬಿಡಲಿಲ್ಲ, ಅದು ಹೋಗಿಲ್ಲ. ಎಂಜಿನಿಯರಿಂಗ್ ಪೋಸ್ಟ್ ಬಂದ್ರು, ಇವ್ರು ಬಂದ್ರು. ಯಾಕಂದ್ರೆ ನನಗೆ ಅವಾಗ ಒಂದು ಕೆಲಾಗ ಯಾಕಂದ್ರೆ ಆಧ್ಯಾತ್ಮಿಕ ಭಾಳ ಇತ್ತಲ್ಲ, ನಂದೆ ಕೊನೆ ತನಕ ಸಹಿತ ಯಾವಾಗ 8 ತಿಂಗಳ ಒಂದೇ ಊಟ ಮಾಡಿ ಅಗ್ರಿಕಲ್ಚರ್ ಕಾಲೇಜ್ 4 ಪಾತ್ವೇಶನ್ ಡೈಲಿ ಬೇಸ್ನಾಗ MSc ಮುಗಿದ ಕೆಲಸ ಮಾಡ್ತಿದ್ದೆ ನಾನು. ಅವಾಗ 2 ಹೊತ್ತು ಊಟವಾಗ ಸಿಗುವಂತ ಈ ಅಂಕ ಸಂಖ್ಯೆ ಇಲಾಖೆ ಮ್ಯಾರಿಟ್ ಮ್ಯಾಗ ಬಂತು. ಅದಕ್ಕೆ ಹೇಳಿದೆ, ಯಾವಾಗ ನನಗೆ 2 ಹೊತ್ತಿನ ಊಟ ಇದು ಕೊಟ್ಟತಪ್ಪ ಅಂದ್ರೆ ಕೊನೆ ತನಕ ಈ ನೌಕರಿ ಬಿಡಲ್ಲ, ಇದ್ರಾಗ ಹೋಗ್ತೀನಿ, ಒಂದೇ ನೌಕರಿ ಒಂದೇ ಹೇಳ್ತಿ ಹಿಂಗಂತ ತೀರ್ಮಾನ ಮಾಡ್ತೇವೆ. ಯಾವ ತರದ ನೌಕರಿ ದೊಡ್ಡದಾಗ ಬಂದ್ರು ಹೊಟ್ಟಕ್ಕೆ ಹೋಗಿಲ್ಲ. ಇಷ್ಟು ದೃಢ ನಿಶ್ಚಯ ಬೇಕು. ಮತ್ತೆ ನಮ್ಮಲ್ಲಿ ಏನಪ್ಪ ಅಂತಂದ್ರೆ ಆ ಕೆಲಸ ದಾಡ್ದು, ಈ ಕೆಲಸ ಸಾಣದು, ಈಗ ಯಾವ ತಲೆಗೆ ಇರ್ಕೊಡುದು, ಪ್ರತಿಯೊಂದು ಎಲ್ಲವೂ ಶ್ರೇಷ್ಠನೇ. ನಾನು ಹೇಳ್ತೀನಿ, ನಾನು ವೈಯಕ್ತಿಕ ಹೇಳಕತ್ತೀನಿ, ಮತ್ತೆ ಯಾರು ಗರ್ವ ತಿಳ್ಕೊಬೇಡ್ರೆ, ನಾನು ವೈಯಕ್ತಿಕ ಹೇಳೋದು ಹೇಳಕತ್ತೀನಿ. ಈ ಸಪೋಸ್ ತಲೆ ಶ್ರೇಷ್ಠ ಕಾಲ್ ಕನಿಷ್ಠ ಅಂತ ತಿಳ್ಕೊಂಡು ತೊಳ್ಕೊಂಡು ವ್ಯವಹಾರ ಮಾಡಿದ್ರಪ್ಪ ಅಂದ್ರೆ ಅದು ಕಾಲ್ ಸಟ್ಕೊಂಡ್ಕೊಂತ ತಲೆ ನಡ್ಕೊಂಡು ಹೋಗ್ತೀನಿ ಹೇಳ್ರಿ. ಬಂದ್ರು ಸಹಿತ ಅದು ಈಕ್ವಲ್ ಅದು. ಇದು ಮಾಡಿದ್ರೆ ಈ ಕಾಲಿಲ್ಲ ಅಂತ ತಲೆ ಹಾಕಿ ಬರ್ತಾನೆ, ನೀವ್ ಹೇಳ್ಬಿಡ್ರಿ. ಅದಕ್ಕೆ ನಾನು ಒಮ್ಮೆ ಫಂಕ್ಷನ್ದಾಗ ಹೇಳಿದೆ, ನಿಮ್ಗೆ ದೇವ್ರ ಜಗಲು ಬೇಕು, ಏನ್ ಸನ್ಯಾಸ ಬೇಕಪ್ಪ ಅಂದ್ರೆ ದೇವ್ರ ಜಗಲು ಬೇಕಾಗೇ ಇಲ್ಲ. ದೇವ್ರು ಬೇಕಾಗಿಲ್ಲ, ದೇವ್ರ ಜಗಲು ಬೇಕಾಗಿಲ್ಲ, ನನಗ್ ಬೇಕಾಗಿತ್ತು ಸಂಡಾಸ. ಯಾಕಂದ್ರೆ
ನನಗೆ ಇಮಿಡಿಯೇಟ್ ಆಗಿ ಕಷ್ಟ ಕಳೆಯುವಂತ ಅದು ಅದನ್ನ ಇಲ್ವಾಗಿ ಮಾಡಿದ್ರೆ ಬಡಿತಾರೆ. ಅದಕ್ಕೆ ಯಾವುದು ಶ್ರೇಷ್ಠ ಅಲ್ಲ, ಯಾವುದು ಕನಿಷ್ಠ ಅಲ್ಲ, ಎಲ್ಲವೂ ಈಗ ಒಳ್ಳೆ ಚಲೋ ದಿನ ಕೆಟ್ಟ ದಿನ ಅದೇನು ಮಾಡ್ತಿರಲ್ಲ, ಅದನ್ನು ಸತಿ ನೀವು ನಂಬಕ್ ಹೋಗ್ಬೇಡ್ರಿ. ಆಗ ಕಾಲ ಬುಳಿಕ ಕಾಲ ಈ ಕಾಲ ಅಂತ ಹೇಳ್ತಿಕೊಂಡು ವಿಚಾರ ಮಾಡ್ತಾರಲ್ಲ. ಸಪೋಸ್ ನಿಮ್ಗೆ ಪ್ರಶ್ನೆ ಮಾಡ್ತೇನೆ ನಾನು, ಈಗ ಯಾವ ಕಾಲ ಬಂತು ನೀವು ಪಾಲಿಸಿದ್ರಪ್ಪ ಅಂದ್ರೆ ಉಸಿರಾಟ ಮಾಡ್ತೀನಿ, ಯಾವ ಕಾಲ ನೀವು ಉಸಿರಾಟ ಮಾಡ್ತೀನಿ, ಅದು ಸ್ವಲ್ಪ ಉಸಿರಾಟ ಅಂತಪ್ಪ ಅಂದ್ರೆ ಈಗ ಯಾವ ಕಾಲ ಐತಿ, ನಾನು ಉಸಿರಾಟ ಮಾಡುವ ತಪ್ಪ ಅಂತ ಜೊತೆ ಏನಾಗ್ತೀನಿ. ಹೌದ್ರಿ? ಅದಕ್ಕೆ ಯಾವ್ದು ಕಾಲಗಳು ಚಲೋ ಅಲ್ಲ, ಎಲ್ಲ ಒಳ್ಳೆವೆ. ಅದಕ್ಕೆ ಭಗವದ್ಗೀತೆ ನೀನು ಆದದ್ದನ್ನು ಆಗೋದು ಚಲೋ, ಈಗ ಆಗೋದಂತೂ ಅದಕ್ಕೆ ಚಲೋ ಮುಂದೆ ಆಗೋದು. ಯಾವಾಗ ನಿಮ್ಮ ಕರ್ಮದ ಮೇಲೆ ಡಿಪೆಂಡ್ ಆಗುತ್ತೇವೆ. ಯಾವ ಇವು ಮಂತ್ರ ಇವು ಏನು ಸುಳ್ಳು. ನೀವು ಕರ್ಮ ಮಾಡಲಾರ್ದನ್ನ ಸಹಿತ ಮಂತ್ರ ಹಾಕ್ತೀನಿ ಹಾಕಿ ಗೊತ್ತಂದ್ರಿ ನೋಡ್ರಿ. ನಾ ಮಂತ್ರ ಹಾಕ್ಬಿಟ್ರೆ ಮಂತ್ರ ಹಾಕ್ತೀನಿ ಹಾಕ್ಬಿಟ್ರು ಮಂತ್ರ ಈಗ ಹೋಗಿ ಗಿಡ ಹಾಕೋದು ಇದು ಮಾಡಿದಾಗ ಕರ್ಕೊಂಡೇ ಬರ್ತಾವೆ. ಆದ್ದರಿಂದ ಉಂಟಾಗುವಂತ ಮೂಢನಂಬಿಕೆಗಳಿಗೆ ಯಾರೂ ಬಲಿ ಆಗ್ಬೇಡ್ರಿ. ನಾನು ಯಾವ ಮೂಢನಂಬಿಕೆ ಇಲ್ಲಿ ತನಕ ಬಲಿ ಆಗಲ್ಲ, ಯಾವ್ದು ನನ್ನ ಮಾತು ನಾ ಬೆಳೆದಿಲ್ಲ. ಈಗ ಒಬ್ಬೊಬ್ರು ನನಗೆ ಹೇಳಿದ್ರೆ ಚಾ ಕುಡಿಲಿಕ್ಕೆ ನಮ್ಗೆ ನಿದ್ದೆ ಬರಂಗಿಲ್ರಿ, ನಮ್ ಚುಟ್ಟ ಸೇರ್ಲಿಕ್ಕೆ ಅದು ಬರಂಗಿಲ್ಲ ಇದು ಬರಂಗಿಲ್ಲ ಅಂತಾರೆ. ಅದು ನಮ್ಮ ಮನಸ್ಸಿನ ಕಲ್ಪನೆ ಅದ. ಈಗ ನಮಗೆ ಒಂದು ಇವನ್ ಒಂದ್ ಕಪ್ ಚಾ ಸೇರ್ತೀವಿ 60 ವರ್ಷ ಅಂತಾನೆ ಅಲ್ಲಿ ಹೆಂಗಂತ ನಾನು ಹಿಂದಿದ್ದು ಬರೋಲ್ಲ ಯಾಕೆ ಸುಮ್ಮನೆ ನಾವು ಕಲ್ಪನೆ. ಅದಕ್ಕೆ ಇದೆಲ್ಲವೂ ನಿಮ್ಮ ಮನಸ್ಸಿನಿಂದ ಕಿತ್ತು ಹಾಕ್ರಿ. ನಿಮ್ಗೆ ಯಾವುದೇ ಕೆಲಸ ಸಿಕ್ಕರೂ ಕೂಡ ಅದು ಒಳ್ಳೇದೇ. ಯಾಕಂದ್ರೆ ನಾ MS ಆದ್ರು ಏನ್ರಿ, ನಾ ಮನ್ಯಾಗ ಎಮ್ಮೆಗೊಂಡಿದ್ದು ನಾವು ಒಕ್ಕಲಿಗೆ ಇರ್ಬೇಕಲ್ಲ, ಎಮ್ಮೆಗಳು ಸಾಕಿದ್ದೀವಿ ಇದನ್ನ ಮಾಡಿದ್ವಿ ಅಂತ ಸೆಗಣಿ ಬೆಳೆದಕ್ಕೆ ನಸಿಕ ಸೆಗಣಿ ಒಳಗೆ ಹೊರಗೆ ಹೋಗ್ಯಾಕ ಹೋದ್ರ ನಮ್ಗೆ MS ಆದ್ಮೇಲೆ ಸೆಗಣಿ ಬೆಳಿತಾರ ಅಂತ ಅಂದ್ರು. ನಾವು ಕ್ವಶನ್ ಹಾಕಿದವ್ರಿಗೆ, ಹೌದು ನಗ್ಬೇಡ ನೀವು ಎಮ್ಮೆಗೊಂಡ ಸೆಗಣಿ ಇಲ್ಲ. ಅವಾಗ ಇಂದಿರಾ ಗಾಂಧಿ ಹಿಸಿದ ಮೇಲೂ ಪ್ರಧಾನಮಂತ್ರಿ ಆಕೆ ಎಷ್ಟೇ ಪ್ರಧಾನಮಂತ್ರಿ ಇದ್ರು ಕೂಡ ತಾನು ಸಂನ್ಯಾಸ ತಾನ ಕೈ ಮುಟ್ಕೋಬೇಕು, ಇನ್ನೊಬ್ಬರ ಸ್ಥಳಕ್ಕೆ ಇಲ್ಲ. ಹಾಗಾದ್ರೆ ನಮ್ಮ ಎಮ್ಮೆಗಡ್ಡಿನ ಸೆಗಣಿ ಅಥವಾ ನಮ್ಮ ಬಸವನ ಸೆಗಣಿ ಅದಕ್ಕಿಂತ ಕನಿಷ್ಠ ಇದೆ. ಅದಕ್ಕೆ ನೀವು ಯಾವುದಕ್ಕೂ ಸಹಿತ ಹಿಂದಿರಬೇಡ. ನಾನು ಪ್ರತಿಯೊಂದು ಮತ್ತು ಮಹಾತ್ಮ ಗಾಂಧೀಜಿಯವರನ್ನ ಇವರು ಹೇಳಿದ್ರಲ್ಲ, ಅವ್ರು ಶ್ರೇಷ್ಠ ಆ ಒಂದು ತತ್ವ ನಮ್ಮಲ್ಲಿ ಅಳವಡಿಸಬೇಕು. ಇದು ಶ್ರೇಷ್ಠ, ಇದು ಕನಿಷ್ಠ, ಇದು ದೊಡ್ಡ ನೌಕರಿ, ಇದಕ್ಕ ಮಾಡಬೇಕು ಅಂತಂದ್ರೆ ಯಾಕಂದ್ರೆ ಎದಕ್ಕೆ ಬೆಳೆದಾಗಬೇಕು, ನಮ್ಮ ಮೌಲ್ಯ ಗುಣಗಳನ್ನ ನಾವು ನಮ್ಮನ್ನು ಆವರಿಸಿಕೊಂಡು ಜಗತ್ತಿಗೆ ನಾವು ಮೌಲ್ಯಯುತರಾಗಿ ಬದುಕುವುದನ್ನು ಕಲೀರಿ. ಮೊದಲಕ್ಕೆ ಮೌಲ್ಯಯುತವಾದ ನಮ್ಮ ಗುಣಗಳನ್ನು ನಾವು ಬೆಳೆಸ್ಕೋಬೇಕು. ಅವಾಗ ನಾವು ಮನುಷ್ಯತ್ವ. ಆದ್ರೆ ನಿಜವಾಗಿ ನಾವು ಮನುಷ್ಯರು ಹೇಗ ಅಲ್ಲ, ನಾವು ನಿಜವಾದ ಮನುಷ್ಯರಾಗಿ. ಯಾಕಂದ್ರೆ ನಿಜವಾದ ಮೌಲ್ಯಗಳನ್ನು ನಾವು ಅಳಿಸ್ಕೊಂಡೇ ಇಲ್ಲ. ನಿಜವಾದ ಮೌಲ್ಯಗಳು ಯಾವಾಗ ಬರ್ತಪ್ಪ ಅಂತಂದ್ರೆ ಎಲ್ಲರನ್ನೂ ಆತ್ಮದೃಷ್ಟಿಯಿಂದ ತಿಳಿಬೇಕು. ಹಾಗಾದ್ರೆ ಆತ್ಮ ಅಂತಂದ್ರ ಪ್ರಕೃತಿ ಮಧ್ಯದಾಗ ಇರ್ತದಂತ ಹೇಳಿದ್ರು. ಈಗ ಆತ್ಮ ಹೋಗುತ್ತ ಯಾರು ನೋಡ್ತಾರೆ, ಜೀವ ಹೋಗ್ತೀವಿ. ಆ ಜೀವ ಅಲ್ಲಿದ್ದಾಗಲೇ ಇದೆಲ್ಲ ನಡೀತೈತೆ. ಅದು ಹೊರಗೆ ಹೋಗ್ಬೇಕಂದ್ರೆ ಕಣ್ಣು ಬಂದು ಮುನುಗು ಬಂದು ಎಲ್ಲ ಅವಯವರು ಬಂದಾಗ್ತಾವ. ಹೌದು. ಹಾಗಾದ್ರೆ ನೀವು ಯಾರಂತ ಕೇಳಿದ್ರೆ ನೀವೇನು ನೋಡ್ತಾರ ಹೇಳ್ತೀರಿ, ಯಾರಂತ ಕೇಳಿದ್ರೆ ಏನ್ ಹೇಳ್ತಾರೆ ನೀವು ಹೇಳ್ರಿ. ಗೊತ್ತೇ ಇಲ್ಲ. ಮತ್ತೆ ನಾ ಯಾರು ಅನ್ನೋದು ನನಗೆ ಗೊತ್ತಿಲ್ಲಪ್ಪ ಅಂತ ಜಗತ್ತು ಹೆಂಗ ಆದ್ವಿ ನಾವು. ಪ್ರತಿಯೊಬ್ಬ ಮನುಷ್ಯ ತಿಳ್ಕೊಡ್ರಿ, ನಾ ಯಾರು ಬಹಳ ನೀವು ಪ್ರೊಫೆಸರ್ ಇದು ಹುದ್ದೆ ಹೆಸರು ಅದು. ಮತ್ತೆ ನಿಮ್ಗೆ ಹೇಳಿದ್ರೆ ನಿಮ್ ಕೈ ಕಾಲು ಅಂತಂದ್ರೆ ನನ್ನ ಕೈ ಅಂತೀರಿ, ನನ್ನ ಕೈ ಅನ್ನೋದಿಲ್ಲ ಅಂತೀರಿ. ನನ್ನ ಕೈ, ನಾನು ಪೆನ್ನು, ನಾನು ಪುಸ್ತಕ, ನಾನು ಯೂನಿವರ್ಸಿಟಿ, ನಾನು ಎಲ್ಲವೂ ನನ್ನ ಹೆಸರು. ನೀ ಯಾರು? ಹೂ ಆರ್ ಯು? ಅರ್ಥ ಮಾಡ್ಕೊಳ್ರಿ. ಶರೀರನೇ ಬೇರೆ. ಯಾವ ರೀತಿ ನಾವು ಕಾಲ್ಗಡೆ ಓಡಿಸ್ಬೇಕಾಗ್ತಾರ, ಮನುಷ್ಯ ಹೋಗ್ಕೊಂತಾಗ ಅಂದ್ರೆ ಚೇತನ ಶಕ್ತಿ ಒಳಗೆ ಹೋಗ್ಕೊಂತಾಗ ಕಾಲ್ಗಡೆ ನಡೀತದ. ಹೌದಾ? ಆ ತರ ಚೇತನ ನಮ್ಮಲ್ಲಿದ್ದಾಗ ಇದೆಲ್ಲ ಕಾಲ್ಗಡೆ ನಡೀತದ. ಆ ಚೇತನ ಯಾವ್ದನ್ನು ತಿಳ್ಕೊಳ್ಬೇಕು. ಆತ್ಮ ಅಂದ್ರೆ ಏನು? ಆತ್ಮದ ದೃಷ್ಟಿಯಿಂದ ನೋಡೋದಪ್ಪ ಅಂತಂದ್ರೆ ಎಲ್ಲ ನೀವು ಅಂತಾರೆ ಎಲ್ಲರೂ ಸರಿ ಸಮಾನರವಾಗ. ನೀನು ಆತ್ಮ, ಅವರು ಆತ್ಮ, ಹೆಣ್ಮಕ್ಳು ಆತ್ಮ, ಗಂಡ್ಮಕ್ಳು ಆತ್ಮ, ಹುಡುಗರು, ವಯಸ್ಸಿನ ಎಲ್ಲರೂ ಆತ್ಮದ ದೃಷ್ಟಿಯಿಂದ ನೋಡಿದಾಗ
ಸರಿ ಸಮಾನತೆ. ಆ ಸರಿ ಸಮಾನತೆ ಯಾರು ಮಾಡಲ್ಲ ಈಗ ಈ ಜ್ಞಾನ ಕೊಡ್ತಾರಲ್ಲ ಆತ್ಮಿಕ ದೃಷ್ಟಿಯಿಂದ ನೋಡು. ನಮಗೆ ಬರೀ ಭಿನ್ನ ಭೇದ. ಅದಕ್ಕೆ ಈ ಹೊರಗಿನ ನೋಟ ಬಂದ್ ಆಗ್ಬೇಕು. ಹೊರಗಿನ ನೋಟ ಅವ್ರು ಕೆಂಪ್ ಅದ, ಇವ್ ಕಲ್ ಅದಲ್ಲ, ಗೇಟ್ ಅದಲ್ಲ, ಅವ್ರದಲ್ಲ, ಅಂತ ಬಟ್ಟಿ ತೊಟ್ಟರ ಅಂತ ಆ ದೃಷ್ಟಿ ಅಲ್ಲ. ಎಲ್ಲರಲ್ಲೂ ಇರುವಂತಹ ಚೇತನ ಒಂದೇ. ದೊಡ್ಡರಲ್ಲಿ ದೊಡ್ಡ ಚೇತನ ಇಲ್ಲ, ಸಣ್ಣ ಅದು ಪಾಯಿಂಟ್ ಆಫ್ ಫ್ಲೈಟ್. ಆ ಪಾಯಿಂಟ್ ಆಫ್ ಫ್ಲೈಟ್ ಎಲ್ಲ ಶರೀರಗಳ ನಡೆಸ್ತದೆ. ಅದಕ್ಕೆ ಆ ತತ್ವವನ್ನು ಯಾವಾಗ ನಾವು ಅನುಭವಿಸ್ತೀವಿ ಅವಾಗ ನಾವು ಮಾನವರಾಗ್ತೀವಿ. ಇಲ್ಲೇ ಇರೋದೇ ಈಗ ಏನಂತೀವಿ, ನಾನ ಹೆಚ್ಚು ನಾನ ಶ್ರೇಷ್ಠ ನಡೆದ್ರೆ ನೋಡ್ತಿರಲಿಲ್ಲ. ನಾನ ಹೆಚ್ಚು ಜಗಳ ಮಾಡೋದು. ಈಗ ಆಗ್ತಸ ಬಂದು ಜಗಳ ಮಾಡ್ತಸ ನನ್ನ ದೇವ್ರು ದೇವ್ರ ಬಗ್ಗೆ ನೋಡ್ರಿ, ನಾನು ದೇವರು ನಿನ್ನ ದೇವ್ರು ಅಂತ. ದೇವ್ರು ಒಂದೇ ಅಂತ ಹೇಳ್ತಾರ. ನಾನು ದೇವರು ಮುಂದೆ ಬಂತು ಹೆಸರುಗಳು ಬರ್ತಾರೆ. ನೀವು ಮಾಡ್ಕೊಂಡಂತ ವ್ಯವಸ್ಥೆ ಅದು. ಅದಕ್ಕೆ ದೇವರನ್ನ ಹೇಳ ದೇವರಂದ್ರೆ ಏನೂ ಅಲ್ಲ, ಅದನ್ನಲ್ಲ ಏನೂ ಇಲ್ಲ. ಹಂಗೆ ಏನಂತಿ ದೇವರಂದ್ರ ಏನೂ ಅಲ್ಲ, ಆದದಿರಾದ ಏನೂ ಇಲ್ಲ. ಯಾವ ಒಂದು ಶಕ್ತಿಯಿಂದ ಸೂರ್ಯ ಬೆಳಗ್ತಾನೆ, ನಾವು ಚಂದ್ರ ಬೆಳಗ್ತಾನೆ, ನಾವು ನಕ್ಷತ್ರ ಬೆಳಗ್ತಾನೆ, ಇಡೀ ವಿಶ್ವನ ಬೆಳಗ್ತೈತಿ. ದಟ್ ಪವರ್ ಇಸ್ ಕಾಲ್ಡ್ ಎಸ್ ಎ ಗಾಡ್. ಅದೇ ದೇವರು, ಅದೇ ಭಗವಂತ. ಅದ್ರ ಕಣ್ಣಿಗೆ ಕಾಣೋದಲ್ಲ, ಮುಟ್ಟಾಕೋದು ಮುಟ್ಟಿಸೋದಿಲ್ಲ, ಸುಡಾಕೋದು ಸುಡಿಸೋದಿಲ್ಲ, ತೋರ್ಸಾಕೋದು ತೋರಿಸೋದಿಲ್ಲ, ಏನೂ ಮಾಡಕ್ಕೆ ಬಾರದಂತ ಶಕ್ತಿ ಇಡೀ ವಿಶ್ವವನ್ನ ರಚನೆ ಮಾಡಕ್ಕೆ ಸಿದ್ಧರಾಗ್ತದೆ. ದಟ್ ಪವರ್ ಇಸ್ ಕಾಲ್ಡ್ ಎಸ್ ಎ ಗಾಡ್. ಅದು ದೇವರು, ಅದನ್ನ ನಂಬರಿ. ನಾವೇನ್ ಮಾಡಕತ್ತೀವಿ, ಅಲ್ಲ ಆ ಮೂಲ ತಗೊಂಡು ಈ ಮೂಲ ಕಡಿದು ನೋಡಿ ಈ ಮೂಲ ಮತ್ತೆ ತಿಳ್ಕೊಬೇಡ್ರಿ. ಹೆಣ್ಣಿಲ್ಲ ಇದು ನಾವು ಮಾಡ್ಕೊಂಡು ಮದುವೆ ಮಾಡ್ಕೊಂಡು ಜಾಗ ಮಾಡ್ಕೊಂಡು ಕುಂತ್ಬಿಟ್ಟಿವಿ. ಎಲ್ಲ ತೆಗಿರಿ, ಎಲ್ಲರೂ ಏಕದೃಷ್ಟಿಯಿಂದ ನೋಡಿ ಮಾಡ್ಕೊಡ್ರಿ. ಆತ್ಮತತ್ವ ಹೌದ್ರಿ. ಅದಕ್ಕೆ ನಾ ಎಷ್ಟೋ ಫಂಕ್ಷನ್ ಹೇಳಿದೆ, ಮೈ ವೈಫ್ ಈಸ್ ಮೈ ಗಾಡ್ ಅಂತ ಹೇಳಿದೆ. ನಗಾಕತ್ತಿ ಹುಡುಗರು, ಮೈ ವೈಫ್ ಈಸ್ ಮೈ ಗಾಡ್ ಇವ್ರಂಗೆ ಹೇಳ್ತಿದ್ದಾರೆ ಮಾತಾಡ್ತಾರ. ಯಾಕೆ ಆಗ್ಬಾರ್ದು? ನೀವು ಹೋಗುವಂತ ದೇವ್ರು ಇಲ್ಲಿಡ್ರಿ, ನಮ್ಮ ಮನೆಯನ್ನು ಇಲ್ಲಿಡ್ರಿ ಅಂತ ಹೇಳಿದೆ. ಹೇಳ್ರಿ ನೀವು. ಇದು ಮಾತಾಡ್ದಲ್ಲ, ಈಗ ಮಾತಾಡ್ತೈತಿ, ಇಲ್ಲಿ ಚೇತನ ಐತಿ. ನೀವು ಹೋಗೋದೇವಿಗೆ ಮಾತಾಡಂಗಿ. ಇದು ನಾನು ಎಲ್ಲ ಸೇವೆ ಮಾಡ್ತೈತಿ, ಇದೇನು ಮಾಡಿಲ್ಲ. ಇದು ನನ್ನ ಜಾಗ ಮಾಡ್ತೈತಿ, ನಾನು ಅರಿವಿ ಹೋಗಿರ್ತೈತಿ, ನನ್ನ ಮಕ್ಕಳೆಲ್ಲ ಈ ಸ್ಟೇಜ್ ತರಬೇಕಾಗ್ತೈತಿ, ಇದೆಲ್ಲ ಮಾಡ್ತೈತಿ. ಇದು ಏನೆಲ್ಲ ಹೋಗಿ ನಿಂತ್ರ ಬಂದು ಈಗ ಬಂದಿ ಅಂತ ಮಾತಾಡ್ಸೋದಿಲ್ಲ, ಚಹಾ ಕೆಲಸನ ಏನೂ ಮಾಡೋದಿಲ್ಲ. ನಾವು ಹೋಗುದು, ನಾವು ಇರೋದು, ನಾವು ಮಾಡೋದು, ನಾವು ಎಲ್ಲ ನಾವು ಮಾಡೋದು. ಏನ್ ಮಾಡ್ತೈತಿ ಹೇಳ್ರಿ? ಊರಲ್ಲಿ ಹನುಮಪ್ಪನ ದೇವರ ಇಟ್ಟು ಮತ್ತೆ ಅದ ಹೇಳ್ತೇನೆ. ಈಗ ಮತ್ತೆ ಕಂಪೇರ್ ಮಾಡಬೇಡ್ರಿ, ಆಧ್ಯಾತ್ಮಿಕವಾಗಿ ಹೇಳೋದನ್ನ ತಿಳ್ಕೊಬೇಕು. ಊರಲ್ಲಿ ಹನುಮಪ್ಪನ ದೇವ್ರ ಹೆಚ್ಚಿಕೊಂಡು ಹೊರಗೆ ಇರ್ತಾವ. ಪೂಜಾ ಕಲ್ಲ ಜಾಗ ಏನ್ ಮಾಡಿ ಕೆಲಸ ನಾವಂತ ನಾವು ಹೋಗಿರ್ತೀವಿ, ಪೂಜೆ ಮಾಡಿ ಕೆಲಸ ದಿನ ಇಟ್ಟು ಬರ್ತೀವಿ, ಅದು ಬರ್ತೈತಿ. ಮಧ್ಯಾಹ್ನ ಮ್ಯಾಕ್ ಹೊಟ್ಟಿಸ್ತಿರ್ತೈತಿ, ಬರ್ತಾನ ನಾವು ಬಂದ್ ಕೆಲಸ ಆಗ್ತಿರ್ತ ಮತ್ತೆ ಹೊಟ್ಟಿಸ್ತಿರ್ತೈತಿ. ಅವಾಗ ಎತ್ತದ ನಿಲ್ಲಬೇಕಾಗ್ತೈತಿ. ಆ ಹನುಮಪ್ಪನ ಮ್ಯಾಗ ಅವ್ನು ಚಲೋ ಬರ್ತಾನ. ಹೌದಾ? ನಾವು ನೋಡಿ ಮತ್ತೆ ನೀವು ನೋಡಿಲ್ಲ ಗೊತ್ತಿಲ್ಲ. ಮೊದಲ ಹೋಗ್ತಾನ. ಹಾಗಾದ್ರೆ ಆ ದೇವ್ರ ಶಕ್ತಿ ಇತ್ತಪ್ಪ ಅಂತಂದ್ರ, ಅಯ್ಯೂ ಇತ್ತಪ್ಪ ಅಂತಂದ್ರ ಯಾಕಪ್ಪ ನಾನು ಬಾಯಿಂತ ನಾನು ಕೇಳ್ಬೇಕಾಗಿತ್ತಲ್ಲ? ಕೇಳಿಲ್ಲ. ಯಾಕ? ಅಲ್ಲಿ ಚೇತನ ಇಲ್ಲ. ಚೇತನ ಇಲ್ಲದಕ್ಕೆ ನಾ ದೇವ್ರ ಚೇತನ ಬಿಡುದು, ಚೇತನ ಇಲ್ಲದಕ್ಕೆ ನಾ ಎಲ್ಲ ಮಾಡ್ಕೊಂತ ಹೊಂಟೀವಿ. ಅವು ಅಚೇತನಗಳು, ಜಡ. ನಾನು ಅಜಡ, ನಾನು ಬೆಳಿತೀನಿ, ಅದು ಬೆಳೆಯಂಗಿಲ್ಲ. ನಾನು ಊಟ ಮಾಡ್ತೀನಿ, ಅದು ಊಟ ಮಾಡಂಗಿಲ್ಲ. ಏನೂ ಮಾಡಂಗಿಲ್ಲ. ಅದು ನೀವು ಆರೋಪ ಮಾಡ್ಕೊಂತೀರಿ. ನೀವು ಹೂವು ಎಷ್ಟು ಅಂತ ಏನೇನೋ ಅಂತ ಕಾಣ ಮುಂದಿದ್ದಾರೆ. ಅದಕ್ಕೆ ತಿಳ್ಕೋಬೇಕು ನೀವು ದೇವರಂದ್ರೆ ಏನು, ಇದು ತತ್ವದೇನು. ಇದನ್ನು ನೀವು ಗಟ್ಟಿಗೊಳಿಸ್ಕೊಂಡು ದೃಢ ನಿಶ್ಚಯ ಮಾಡ್ಕೊಂಡ್ರಿ, ಅವಾಗ ಎಲ್ಲ ಗೊತ್ತಾಗುತ್ತೆ. ಇನ್ನು ಪೂಜೆ ಬಗ್ಗೆ ಹೇಳ್ತಾನೆ, ಪೂಜೆ ಮಾಡ್ತೇವೆ ಎಲ್ಲ ಪೂಜೆ. ನಾನು ನಮ್ಮ ದೃಷ್ಟಿಯೊಳಗೆ ನಮ್ಮ ಆತ್ಮಾನಂದ ಹೇಳ್ತಿದ್ದೆ. ಅದು ಇವೆಲ್ಲ ನಾವೇನು ಈಗ ಹೇಳ್ತೀನಲ್ಲ, ಆತ್ಮಾನದ ತತ್ವಗಳನ್ನೇ ನಾನು ಹೇಳ್ತಾ ಇದ್ದೀನಿ. ಪೂಜೆ ಮಾಡ್ತೀವಿ ನಾನು. ಪೂಜೆ ಅಂತಂದ್ರೆ ಅಂತಃಕರಣವುಳ್ಳಂತಹ ಪ್ರಾಣಿಗಳಿಗೆ ಆನಂದ ಪಡಿಸುವುದು ಪೂಜೆ.
ಬರೇ ಅದ್ರ ಮುಂದೋಗಿ ನಿರ್ಜೀವ ವಸ್ತುಗಳ ಮುಂದೋಗಿ ಇದು ಮಾಡಿದೆ ಅದು ಮಾಡಿದೆ ಅವ್ರ ವೈಯಕ್ತಿಕ ಮಾಡಿ ಮಾಡ್ಕೊಂಡು ಮಾಡೋದಿಲ್ಲ. ಬಟ್ ಅಲ್ಲೇ ಚೇತನ ಇರಬೇಕು. ಚೇತನ ಆನಂದವನ್ನು ನೀವು ಮಾಡಿರಪ್ಪ ಅಂತಂದ್ರೆ ಅದು ಪೂಜೆ. ಅದು ಅಚೇತನ, ಅದು ಜಡ ವಸ್ತು, ಅದು ನಿರ್ಜೀವ ವಸ್ತು. ಅದು ಏನೆಲ್ಲ ನಿರ್ಜೀವ, ಚೇತನದಿಲ್ಲ ಇಲ್ಲ. ಅದನ್ನ ಎಲ್ಲ ನಿಮ್ಮ ಹುಡುಗರಿಗೆ ಸಜೆಷನ್ ಎಲ್ಲರಿಗೆ ಕೊಡಬೇಕು ಅಂತಂದ್ರೆ ಯಾವ ದೇವರಿಗೂ ಕೈ ಬಿಡಕ್ಕೆ ಹೋಗ್ಬಿಡ್ರಿ, ಯಾವ ದೇವರಿಗೂ ಹೋಗಕ್ ಬಿಡ್ರಿ. ಮತ್ತೆ ನಿಮ್ಮ ತಾಯಿ ಕೈ ಬಿಡಿ, ನೀವು ಕಾಸ ಮಾಡಿ ಎಲ್ಲ ಪ್ರತಿಯೊಂದು ಅಕ್ಕಿಯಲ್ಲೇ ಐತದ. ಯಾಕೆ ಅಕ್ಕಿಗೆ ಕೈ ಮುಗಿಬೇಕು, ಅಕ್ಕಿನೇ ಯಾಕೆ ಮಾಡ್ಬೇಕಪ್ಪ ಅಂತಂದ್ರೆ ನಿಮ್ಮ ಈ ಶರೀರ ಹುಟ್ಟಿ ಬಂದಂತ ಅಕ್ಕಿ ಹೊಟ್ಟೆ ಇದೆ, ಹೌದಾ? ನಾವು ದೇವ ಹೊಟ್ಟೆ ಹುಟ್ಟಿ ಬಂದಿರಿ ಇಲ್ಲ, ಹುಟ್ಟಿ ಬಂದವ್ರು ನೀರು ಸಾಮಾನ್ಯದ ಅಲ್ಲೇ ಎಲ್ಲ ಯೋಗಕ್ಷೇಮ ನೋಡಿ ತಾಯಿಗೆ. ಅದನ್ನ ಬಿಟ್ಟು ಆ ಗುಡಿಗೆ ಅಷ್ಟು ಕಟ್ಟಿದೆ ಇಷ್ಟು ಏನು ಅದನ್ನ ನೋಡ್ಕೊಂತ ಮಾತಂದ್ರೆ ಇದು ತಿಳ್ಕೊಬೇಕು ನಾವು. ಈ ದೇವ್ರ ಬಗ್ಗೆ ನಾವು ಹೇಳ್ತೀವಿ. ನಮ್ಗೆ ಆತ್ಮನಿಂದ ಅವಾಗನ ಏನಂತ ಹೇಳುವಂತ ಹಿಂದಿನ ಪ್ರವಚನ ಕೇಳಕ್ ಬಂದಾಗ ಈ ದೇವ್ರ ಬಗ್ಗೆ ಭಾಳ ಹೇಳಿದ್ರು. ಮನವ ಮತ್ತೆ ನಾವು 23ನೇ ವಯಸ್ಸು ಭಾಳ ಬಂದು ದೇವ್ರ ಜಗನ್ಮಾಗಿ ಎಲ್ಲಾ ದೇವ್ರಿಂದ ಅವ್ರ ದೇವ್ರ ನಾನು ಕಲ್ತನ ಕೆಲಸ ಹೆಮ್ಮೆ ಪಡೋದು ಭಾರತೀಯ ಪುಣ್ಯಾಗ ಹಾಕಿ ಕೆಲಸ ನಿಂತು ಬಿಟ್ಟಿದ್ದೆ. ಇದನ್ನ ವ್ಯಕ್ತಿಗೆ ವಿಚಾರ ಹೇಳೋದ್ರಿಗೆ ಗೊತ್ತ, ಸಾರ್ವತ್ರಿಕವಾಗಲ್ಲ. ಅಂದ್ರೆ ಈಗ ನಮ್ಮಪ್ಪ ಎಲ್ಲ ದೇವ್ರನ್ನ ಅಲ್ಲಿ ತಂದಿದ್ದೆ ಇಲ್ಲಿ ತಂದಿದ್ದೆ ಅವನ್ಯಾಕ ಉಚ್ಚ ಇದ್ರಾಗ ಹಾಕಿದಪ್ಪ ಅಂತಂದ್ರೆ ಇಲ್ಲಿ ಅವು ಯಾವ ದೇವರಲ್ಲ, ಸ್ಪಷ್ಟವಾಗಿ ತಿಳ್ಕೊ. ಅದು ಯಾವ ದೇವರಲ್ಲ, ನೀ ನನ್ನ ದೇವರು, ನೀನು ನನ್ನ ದೇವರು. ರುಚಿ ಹೋಗಿ ಕೂರ್ಸಿರ್ತೀನಿ, ನೀ ಹೇಳು ಹೊರ ಹಾಕ್ತೀನಿ, ನೀ ಸೀರೆ ಹೋಗಿರ್ತೀನಿ, ನೀನು ಹೊತ್ತು ಮೆರೆಸ್ತೀನಿ. ಅದಾವ ದೇವರನ್ನು, ನೀ ನನ್ನ ದೇವರನ್ನು. ಯಾಕಂದ್ರೆ ಅವರು ನಾನು ಆಧ್ಯಾತ್ಮಿಕವಾಗಿ ಅವಾಗ ಅವ್ರಿಗೆ ತಿಳ್ಕೊಂಡಿರ್ಬೇಕು. ಆ ತರ ಅವಾಗಿಂದ ಹೇಳೋದು ಏನೈತಿ, ಅವನ ತಾಯಿ ಸೇವಾ ಮಾಡಿದ್ದಕ್ಕೆ ಇಷ್ಟೆಲ್ಲ ಏನು ಚೇತನ ಕಿಮ್ಮತ್ ಕೊಡೋಣ ಮೊದಲೇಕ, ಅಚೇತನ ಅಲ್ಲ. ಚೇತನ ಗೊತ್ತಾಗ್ತದೆ ನಿಮಗೆ. ಅಂತಃಕರಣಗಳಂತ ಪ್ರಾಣಿಗಳಿಗೆ ಆನಂದ ಪಡಿಸುವುದು ಪೂಜೆ. ಪೂಜೆ ಅಂತ ಇವೆಲ್ಲ ಹೊಂದಸು ಮ್ಯಾಕ್ ಬರುವ ಸೇವು. ಯಾರು ಹಸಿರು ಬಂದವರಿಗೆ ರೊಟ್ಟಿ ಕೊಡ್ರಿ, ಏಳ್ಸು ಬಂದವರಿಗೆ ನೀರು ಕೊಡ್ರಿ, ಇದ್ರ ಎಬ್ಬಸ್ರಿ. ಬಸ್ಸಾಗ ಹೋಗಿರ್ತೀರಿ ಮುದುಕರಿರ್ತಾರ ಅವ್ರಿಗೆ ಎದ್ದು ಸೀಟ್ ಕೊಟ್ಟು ಅವ್ರಿಗೆ ಅನುಕೂಲ ಮಾಡ್ಕೊಡ್ರಿ, ನೆನೆಸ್ತಾರ, ಅವ್ರು ಆಶೀರ್ವಾದ ಕೊಡ್ತಾರೆ. ಅದು ಬಿಟ್ಟು ನಿನ್ನ ಶಕ್ತಿ ಇರ್ತದೆ ನಮ್ಗೆ. ಪಾಪ ಮುದುಕಿಗೆ ಬೀಳ್ತಿರ್ತೈತಿ ಅಂತ ಕುಂದಿಸ್ರಿ. ಹೆಣ್ಮಕ್ಳು ಹೊಟ್ಟೆ ಇರ್ತಾರೆ ಕುಂದಿಸ್ರಿ, ಹುಡುಗರು ಕುಂದಿಸ್ರಿ. ದಾರ್ಯಾಗ ಹೋಗಿರ್ತೀರಿ ನೋಡ್ದಾಗ ಇಸ್ತ್ರಿ ಹಾಕೊಂಡು ಹೋಗ್ತೀನಿ, ನಾನು ಇಸ್ತ್ರಿ ಕಟ್ತೈತೆ ಅದ ನೋಡ್ತಂತ ಜನರಿಗೆ ಅನಾನುಕೂಲ ಆಗ್ತಿರ್ತೈತಿ. ತೆಗೆದು ಹೋಗಿರಿ, ಕಲ್ಲಿಂದ ತೆಗೆದು ಹೋಗಿರಿ. ನೀವು ಸೇವಾ ಮಾಡ್ಬೇಕಪ್ಪ ಅಂತಂದ್ರೆ ಎಲ್ಲಿ ಬೇಕಾದ್ರೆ ಸಿಗ್ತಾವ ಸೇವಾ, ಅದು ಮಾಡೋದಿಲ್ಲ. ಅದನ್ನ ಎಲ್ಲವನ್ನು ಅದು ಮಾಡ್ಕೊಂಡು ಬಂದಿನಿ ತಿಳ್ಕೊಂಡು ಸರ್ ಈ ಸ್ಟೇಜಿಗೆ ನಾನು ಬಂದಿದ್ದೀನಿ. ಇನ್ನೊಟ್ಟು ಹೇಳ್ಬೇಕು, ಟೈಮ್ ನೋಡಿ ಮತ್ತೆ ನಿಮ್ಗೆ ಸಾಕ್ರೆ ಇನ್ನೂ 5 ನಿಮಿಷ. ಅದಕ್ಕೆ ಏನಾಗ್ತಿರ್ತಾರೆ ಈಗ ನಾನು 3-4 ಘಟನೆಗಳಿಂದವಲ್ಲ, ಅವು ಯಾರು ಮಾಡದಂಥದ್ದು ಇವಾಗ ಹೇಳಿದ್ದೆ, ಅದು ಯಾರು ಮಾಡಕ್ ಸಾಧ್ಯನೇ ಇಲ್ಲ. ಮತ್ತೆ ನಾನು ಹುಚ್ಚ ಅನ್ಸ್ಕೊಂಡೆ, MS 8 ಪೇಪರ್ ಯಾರು ಬರ್ತಿದ್ದಾರೆ. ಮತ್ತೆ ನಾನು 1ನೇ 2ನೇ 7ನೇ ನಾನು ಸಾಲಿಗೆ ಫಸ್ಟು, 8, 9, 10 ನಾನು ಸೆಂಟ್ರಲ್ ಫಸ್ಟು, ಕಾಲೇಜಿನ ಫಸ್ಟ್ ಕ್ಲಾಸು. MS ಒಳಗೆ ಏನಪ್ಪ ಅಂತಂದ್ರೆ ಈ ಥರ ಒಂದು ಆಯ್ತದು. ಒಂದು ನಿಮಿಷ ಧೈರ್ಯ ಇದ್ದೆ, ನಾನು MS ಹೆಂಗಾಗಿದೆ ಅಂತ ಎತ್ಕೊಂಡಿದ್ದು ಮಾಡಲಿಲ್ಲ, ಅದು ಆಗಲಿ. ಮತ್ತೆ ಚಟ ಬಿಟ್ಟವ್ರಿಗೆ ಸುಮಾರು 60 ವರ್ಷದಿಂದ ಒಂದು ಕಪ್ ಚಾ ತೋರಿಸ್ತೀರ ನಾನು ಇಲ್ಲ ಯಾಕೆ ಇಷ್ಟ ಬರ್ದ ನೋಡಿ ತೋರಿಸ್ತೀರ. ಹೀಗಾಗಿ ಎಲ್ಲವೂ ವಿಶೇಷತೆ ಅಂತಾರೆ. ಆ ಥರ ನಾನು ಬೆಳೆದು ಬಂದೆ. ಅದಕ್ಕೆ ಇದಾಗ ಯಾರಾದ್ರೂ ಸಹಿತ ಈಗ ದಿನ ನಿಮ್ಮ ತಾಯಿಗೆ ಕೆಲಸ ಮಾಡಿದ್ರೆ ಎಷ್ಟು ಮಾಡ್ತೀವಾಗ ಇಲ್ಲ ನೋಡು, ಆದ್ರೂ ತಾಯಿನ ಧಿಕ್ಕರಿಸಿ ನೀವು ಅಲ್ಲಿ ಹೋಗಿ ಮಾಡ್ತಿರಪ್ಪ ಅಂತಂದ್ರೆ ಹೆಂಗೆ ನೀವು ಲೆಕ್ಕ ಹಾಕೋರು ನೀವು. ಯಾಕೆ ಆಕಿಗೆ ಮಾಡಪ್ಪಂತಂದ್ರೆ ಆಕಿಗೆ ಏನು ಉದ್ಯೋಗ ಬಂದ ಸ್ವಾಮಿನಾಗ ಆಶೀರ್ವಾದ ಮಾಡ್ತಾರ, ಚೇತನ ಇರ್ತದ. ಮಗು ನೀನು ಉದ್ಧಾರ ಆಗು, ಒಳ್ಳೆಯವನಾಗು, ಇಷ್ಟು ಬುದ್ಧಿ ನನಗೆ ಒಳ್ಳೆ ಬುದ್ಧಿ ಕಲಿತ ತಿಳ್ಕೊಂಡು ಆಶೀರ್ವಾದ ಮಾಡ್ತಾರ. ಆಕಿ ಅವು ನಮ್ಮ ಕಣ್ಣಿಗೆ ಕಾಣುದಿಲ್ಲವು, ತಡ್ತಾವು. ಈಗ ಹೆಂಗ ಬೆದರಿಗೆ ಹೋಗಿ ತಡ್ತಾವ, ಹಾಗೆ ತಾಯಿ ಆಶೀರ್ವಾದದಿಂದ ನೀವು ಹಾಕ್ಬಿಡ್ತೀರಿ. ಮತ್ತೆ ಆಶೀರ್ವಾದ ಕೊಡುವಾಗ ಬಿಟ್ಟು ಆಶೀರ್ವಾದ ಕೊಡಲಾರ್ದಂದ್ರೆ ಏನ್ ಕೊಡ್ತಾರೋ ಆಶೀರ್ವಾದ ತಮ್ಮ ತಮ್ಮ ಇಲ್ಲ. ಆ ದೇವ್ರಿಗೆ ತಮ್ಮ ತಮ್ಮ ನಾವೇ ಮಾಡಿರ್ತೀವಿ. ನಾವೇ ಹೋಗೋದು ತೊಳೆಯೋದು, ಅದಕ್ಕೆ ಕುಂಕುಮ ಹಚ್ಚಿದ್ನ, ಸೀರೆ ಉಡ್ಸಿದ್ನ, ಗೋತ್ರ ಉಡ್ಸಿದ್ನ, ಬಂಗಾರದ ಬೆಳೆ, ಅದು ಬಂಗಾರನೂ ಗೊತ್ತಿಲ್ಲ, ಬೆಳೆನೂ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ನೀವು ಮಾಡ್ಕೊತೀರಲ್ಲ ಒಂದು
ನಿಮ್ಮ ಒಣ ಪ್ರತಿಷ್ಠೆ ಆಗಿದೆ. ನಿಮ್ಮ ಒಣ ಪ್ರತಿಷ್ಠೆಗೆ ಎಷ್ಟು ಕೊಟ್ಟೆ, ಎಷ್ಟು ಕೊಟ್ಟೆ, ಏನ್ ಕೊಟ್ಟೆ? ಕಲಾಮಣ್ಣ ಕೊಟ್ಟೆ. ಅಂತಃಕರಣ ಕೊಡಲಿಲ್ಲ. ಅಂತಃಕರಣ ಏನಿಂತ ತಾನು ಕೊಡು, ಸಂತೋಷ ಕೊಡ್ತಾವ. ಆದ್ದರಿಂದ ಈಗ ಸಿಗರೇಟ್ ಸೇದವ್ರ ಒಮ್ಮೆ ಮಗ ಹೇಳ್ದ, ಅದಕ್ಕೂ ನೀವು ನಗಮಾಡ್ರಿ. ಸಿಗರೇಟ್ ಸ್ವಲ್ಪ ಪ್ರತಿಜ್ಞೆ ಮಾಡತ್ತಂದ್ರೆ ಅದು ಸ್ಟಾಯಿಲ್ ಸೇರ್ತಿರ್ತಾರ. ಅದು ಸ್ಟಾಯಿಲ್ ಆಗಿ ಕೆಲವೊಂದಿಷ್ಟು ಮಂದಿ ಎಲ್ಲಾರಲ್ಲ ಸ್ಟಾಯಿಲ್ ಸೇರ್ತಿರ್ತಂತ. ಮಗನ ನೀನು ನಾನು ಯಾವ ರೀತಿ ಸ್ಟಾಯಿಲ್ ಆಗಿ ನೀನು ನನ್ನ ಸುಡ್ತೀಯಲ್ಲ ಅದೇ ತರ ನೀನು ಸುಡ್ತೀನಂತ ಬಾಯಿ ಕ್ಯಾನ್ಸರ್ ಬಂದು ಹೋಗ್ಬಿಟ್ಟು. ಹೌದು, ಬಾಯಿ ಕ್ಯಾನ್ಸರ್ ಆಕ್ಕವ, ತಂಬಾಕತ್ತಿದ್ರೆ ಮತ್ತೊಂದು ಏನಾಕ್ಕವ. ಇಷ್ಟಾಗಿ ಏನಪ್ಪಾ ಅಂತಂದ್ರೆ ನಾವು ಶರೀರಕ್ಕಾಗಿ ಆ ತರ ನಾವು ಚಟ ಕಲ್ಕೊಂಡು ಚಟಕ್ಕೆ ಅಧೀನರಾಗಿ ತಾಯಿ ತಂದಿಗೆ ಬೇಸರ, ಒಣ್ಣಿನಾರಿಗೆ ಬೇಸರ, ಮತ್ತೆ ಕುಡುಕನಿಗೆ ಅಪ್ಪ ಕುಡುಕನ ಮಗ ಅಥವಾ ಕುಡುಕನಪ್ಪ ಅಂತ ಯಪ್ಪ ಯಾರು ಏನ್ ಕೊಡ್ತಾರೆ ನಮ್ಗೆ ಅಂತ ಚಟನ ಕಮಿತಂದ್ರೆ ಏನ್ ಮಾಡೋದು ಅವಾಗ? ಅವನ್ನೆಲ್ಲವನ್ನು ಬಿಟ್ರೆ ಎಷ್ಟು ಲಾಭ ಆಗ್ತದೆ ಅನ್ನೋದನ್ನ ಹೇಳಿದ್ರು. ಈಗ ಏನೈತಿ, ಈಗ ನಾವು ಚಟ ಬಿಟ್ಟು ಲೆಕ್ಕ ಇಟ್ಟು ಪ್ರಗತಿ ನೋಡ್ರಪ್ಪ ಅಂತಂದ್ರೆ, ನಾನು ಈಗ ಸುಮಾರು ಬಾಲಗುಡಿ ಮಹಾನಗರದಾಗ ನಮ್ಗೆ ಇಬ್ಬರು ಮಕ್ಕಳು. ಅವ್ರಿಗೆ ರೊಕ್ಕ ಉಳಿಸಿದ ಪರಿಣಾಮವಾಗಿ ಒಬ್ರು BE ಮೆಕ್ಯಾನಿಕಲ್ ಮಾಡಿ ಕೆಲಸ, ಮರೈನ್ ಇಂಜಿನಿಯರ್ ಇದಾರ. ಅವರು ಒಬ್ರು BE EMC ಮಾಡ್ಕೊಂಡು ಸಬ್ ಡಿವಿಷನ್ ಇಂಜಿನಿಯರ್ BSNL ಡಿಪಾರ್ಟ್ಮೆಂಟ್ನಾಗ 20 ವರ್ಷ ಅವ್ರು ಇಬ್ರು ಮಾಡಾಕತ್ತೇವೆ. ದೊಡ್ಡ ದೊಡ್ಡ ಇನ್ನು ಮಾಡಿ 2-3 ಲಕ್ಷ ಅವು ಪಗಾರ ಇವು ಪಗಾರ ಎಷ್ಟು ಕೋಟಿ ಜನ 2 ಮನೆ ಕಟ್ಸಿದ್ವಿ. ಇಲ್ಲೇ ಒಂದು 61 ಸೆಕ್ಟರ್ನಾಗ ಒಂದು 27 ಸೆಕ್ಟರ್ಗೆ. ಯಾಕೆ ಕೊಡೋದ್ರ ಬಗ್ಗೆ ಮೊದಲು ನಮ್ಮಲ್ಲಿ ಹೊಲಸಿ ಒಳಗೆ ಹಾಕು, ಹೊರಗೆ ಹಾಕು. ಆತ್ಮನಿರ್ಭರಕೊಂಡು ಏನು ಮಾಡಿದೆವು, ಆಧ್ಯಾತ್ಮಿಕವಾಗಿ ಹೇಳ್ತೀನಿ. ಸಾಕಾದ್ರೆ ಸರ್ಕೋ, ಬೇಕಾದ್ರೆ ಕರ್ಕೋ, ಒಳ್ಳಿಂದ ಬೇಕು. ಸಂಸಾರ ಸಾಕಾರ ಸರ್ಕೋ, ಈ ಪಾರಮಾರ್ಥಿ ಬೇಕಾದ್ರೆ ಕರ್ಕೋ. ಎರಡು ಮುಂಗಾಗಿ ಮುಚ್ಚಬೇಕು. ಅದು ಆಧ್ಯಾತ್ಮಿಕವಾಗಿ. ನಾನೀಗ ನಮ್ಮ ಲೌಕಿಕವಾಗಿ ಏನಪ್ಪಾ ಅಂತಂದ್ರೆ ಚಟ ಸಾಕ ಸರ್ಕೋ, ಯಾಕೆ ಬೇಕಾದ್ರೆ ಗರ್ಕೋ, ಎರಡು ಬೇಕು. ಈ ಒಂದು ಸ್ಲೋಗನ್ ಎಷ್ಟಪ್ಪ, ಚಟ ಬಿಡಿ ಲೆಕ್ಕ ಇಡಿ ಪ್ರಗತಿ ನೋಡಪ್ಪ ಅಂತಂದ್ರೆ ಆಧ್ಯಾತ್ಮಿಕವಾಗಿ ಬಂತು ಮತ್ತು ಇದು ವ್ಯಾವಹಾರಿಕವಾಗಿ ಬಂತು. ಚಟ ಬಿಡಿ ಶರೀರಕ್ಕೆ ಏನಿರ್ತಾವಲ್ಲ ಅವು ಹೊರಗಿನವು. ಮತ್ತು ಆಧ್ಯಾತ್ಮಿಕವಾಗಿ ಬಂದ್ರೆ ಚಟ ಬಿಡೋದೇನು? ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ಒಳಗಿನ ಚಟಗಳು ಅವನು ಬಿಡಿ. ಅನ್ಕೊಳ್ರಿ, ಇಂಥ ಸತ್ಸಂಗ ಮಾಡ್ರಿ. ನಾನು ಯಾರನ್ನೋದನ್ನು ತಿಳ್ಕೊಳ್ರಿ, ಪರಮಾತ್ಮ ಯಾರು ತಿಳ್ಕೊಳ್ರಿ, ಯೋಗ ಮಾಡ್ರಿ. ಎಷ್ಟು ಮೈಂಡ್ ಪ್ರಾಬ್ಲಮ್ ಆಗತ್ತಪ್ಪ ಅಂದ್ರೆ ಅವಾಗ ನಾನು 23-24 ವಯಸ್ಸಿನ ಕುಂತು ಅವಾಗ ಧ್ಯಾನ, ಪ್ರಾಣಾಯಾಮ, ಆಸನಗಳು 36 ಆಸನಗಳನ್ನು ಸುಮಾರಾಗಿ ಒಂದು 25-30 ವರ್ಷ ತನಕ ದಿನಾಲು ಆಸನ ಹಾಕ್ತಿದ್ದೀವಿ. ಮೈಂಡ್ ಇಷ್ಟು ಪ್ರಾಬ್ಲಮ್ ಆಗುತ್ತಲ್ಲ ಅನ್ಕೊಂಡು ಜಗತ್ತನ್ನೇ ಗೆಲ್ತೇನೆ ಅನ್ನೋ ಜಗತ್ತು ಎಷ್ಟು ಹುಚ್ಚೈತಲ್ಲಪ್ಪ ಅಂತ ನಾನು ಆ ಜಗತ್ತು ನಾನು ಹುಚ್ಚ. ಯಾಕಂದ್ರೆ ಈಗ ನೋಡಿದ್ರೆ ಇಲ್ಲ ಎಷ್ಟೋ ಮಂದಿ ಚಟ ಒಟ್ಟು ತಗ್ಗಿಡುವುದ ಚಟ ಬಿಡ್ರಂದ್ರ ನಾವೇ ಬಿಡೋಣ. ಚಟ ಬಿಡಕ್ ಹೋಗೋದ ಆಮೇಲೆ ಬಿಡುವಂತಪ್ಪ ಚಟ ಎಸ್ಕೊಂಡು ಹೋಗ್ತೇವೆ, ಹಂಗ ಹೋಗುದಿಲ್ಲ. ಅದ್ರಾಗ ಹೋಗುದು. ಯಾಕಂದ್ರೆ ಅದಕ್ಕಂತಲ್ಲ ಪ್ರಿವೆನ್ಷನ್ ಬೆಟರ್ ನಾವು ಕ್ಯೂರ್ ಅಂತ ಹೇಳ್ತಿಕ್ಕೊಂತ ರೋಗ ಬರೋಕ್ಕಿಂತ ಮೊದಲು ರೋಗ ಬರಾದಂಗ ಕಾಳಜಿ ವಹಿಸ್ಬೇಕು. ಒಂದಿಷ್ಟ ನಾ ಗೆಳೆಯರ್ ಕೊಟ್ಟು ಏನ್ ಮಾಡ್ತಾ ಕಲಿಕೊಂಡು ಸ್ವಲ್ಪ ಮಂದಿ ಕಲಿತಾರ, ಆ ಮುಂದೆ ಆ ಗೆಳೆಯರ ಇವನೇನಂತ ಅದಕ್ಕೆ ಇದಕ್ಕೆ ಕೂತು ಅದು ಅದ್ರಾಗ ಅವರು ಅದ್ರಾಗ. ಅದಕ್ಕೆ ಅದರಿಂದ ದೂರವಾಗಿ ಇರ್ತೀರಿ, ದೂರವಾಗಿರ್ಲಿ. ಚಟ ಬಿಟ್ಟು ಎಷ್ಟು ಸಾಧ್ಯತೆ ಲೆಕ್ಕ ಬರೀರಿ. ಏನಂದ್ರೆ ಸನ್ಮಾನ 10 ನಿಮಿಷ ಕೆಲಸ ಅನ್ನೋದು. ಇನ್ನೊಂದು ಹೇಳ್ಬೇಕಪ್ಪ ಅಂದ್ರೆ ಇನ್ನೊಂದು ಚಟ ಬಿಡಿ ಲೆಕ್ಕ ಇಟ್ಟಿರ್ತೀವಿ ಅಂತಂದ್ರೆ ಇದು ಮುಖ್ಯ ಸಹಾಯ ಮುಖ್ಯ ಏನಂತಿರ್ತಾರೆ. ಸಹಾಯ ಮಾಡೋದ್ರಿಂದ ನಮ್ಮ ಹೆಂಡತಿನ ವಿಶೇಷ ಫಸ್ಟ್ 1 ವರ್ಷ ಹಿಂಗೇನ್ ಮಾಡ್ತೀರಿ ಬಿಡ್ರಿ, ಹಿಂಗೇನ್ ಬಿಡ್ತೀರ ಅಂದ್ರೆ ನಾನಂದ್ರೆ ನೀವು ಬಿಡ್ತೀವಿ, ನಾನು ಚಲೋ ಲೆಕ್ಕ ಬರೆದು ಬಿಡುದಿಲ್ಲಂತೆ. ನೀವು ಬಿಡ್ತೀನ ಅದ್ರ ಲೆಕ್ಕ ಬಿಡುವ ಅವಾಗ ಹೊಂದ್ಕೊಂಡ್ರಲ್ಲಿ. ನಾನು ಹೇಳಿದ್ರೆ ಎಣ್ಣೆ ಸಿಕ್ಕಿರ್ತಾನ, ಆಕೆ ಹೇಳಿದ್ರೆ ಎಣ್ಣೆತ್ತ. ಅಲ್ಲಿಂದ ಇಲ್ಲಿ ತನಕ ಸಹಿತಕ್ಕೆ ಕಲ್ಕ ಬಿಟ್ಟಕ್ಕೆ ಹೆಂಗ ಮಾಡಿ ಬರ್ಸ್ಕೊಂಡು ಮದುವೆ ಇಟ್ಕೊಂಡ ನೆನಪಿನ ಶಕ್ತಿ ರಾತ್ರಿ ಹೇಳ ಮನಗಿಸೋದು. ಒಮ್ಮೆ ರಾತ್ರಿ 10 ರೂಪಾಯಿ ಏಳತ್ತಲ್ಲಿ ಬಿದ್ದು ಕೇಳ
ಏನು ಹೇಳ್ತಂತ ತಿಳ್ಕೊಂಡ್ರೆ ಇನ್ನು ಕರೆಕ್ಟ್ ಐತಿ ಅಂತ ಹಾಕಿ ಮತ್ತೆ ಏನಕ್ಕೆ ಬರಬೇಕು ಎದುರಾಗತ್ತಾನೆ ಕಳೆದ ಪಡ್ಕೊಂತೀವಿ ಅಂತ ಆಕಿ ಭಾಳ ಹೆಮ್ಮೆ ಇದ್ರಿ ಕಳೆದ ತುಂಬ ಬೇರೆ ಅಂತ ಮಾಡ್ತೀವಿ ನಾವು ಕಳೆದಿಲ್ಲ ಅದು ಅಂಗಡಿ ಕಿರಾಣಿ ಮಾಡ್ತೀವಿ ರಾತ್ರಿ 11 ಗಂಟೆಗೆ ಕಿರಾಣಿ ಅಂಗಡಿಗೆ ಹೋಗಿ ₹10 10 ಕೊಡ್ತಾವ ಇಷ್ಟು ಕಟ್ಟೋರು ಅಂತ ಅನ್ಸ್ಕೊಂಡು ಅವರೇ ತಾಯಿದ್ರು ನಾನು ಜೀವನದೊಳಗೆ ಒಂದು ಅಂಗಡಿ ಗೊತ್ತಾಗಲಿಲ್ಲ ನಂಗೆ ಓದಿಸಲಿಲ್ಲ ಏನು ಪ್ಯಾಕೇಜ್ ಚಾಯ್ಸಿಂಗ್ ಮಾಡಿದ್ರೆ ಸಾಂಡೇವರ್ ಅಡ್ಗೆ ತಂದು ಹೊಲಿಯೋದು ಅಳತಿ ತಗೊಂಡು ಅಂಗಡಿ ತೊಗೊಂಬರೋದು ಬಣೆ ತೊಗೊಂಬರೋದು ಇವನ್ ಎಲ್ಲ ಚಾಯ್ಸಿಂಗ್ ಹಾಕಿದೆ ಮತ್ತೆ ಕ್ಯಾಟರ್ ತರ ಕೊಡ್ತಿದ್ದಿಲ್ಲ ನಾನು ಈಗ ಕ್ಯಾಟರ್ ತರ ಕೊಡೋದು ಕೆಲಸ ಎಲ್ಲವೂ ಐತೆ ಅದನ್ನ ಬರ್ಕೊಂಡೆ ಮತ್ತೆ ಎಂತ ಕೂಡ ಅಂತ ಚಿನ್ನ ಕೂಡ ಸಿಕ್ಕಿಲ್ಲ ಅಂತ ತಿಳ್ಕೊಂಡು ಎಷ್ಟು ಧಾರಕ್ಕೆ ಕಾಯಿ ಬೆಳೆದ ಅದಕ್ಕೆ ಅಂತಲ್ಲ ಒಬ್ಬ ಪುರುಷ ಮುಂದೆ ಬರಬೇಕಾದ ಸ್ಥಿತಿ ಹಿಂದೆ ಇದ್ದಾಗೂ ಬರ್ತಾನೆ ಹೇಳಷ್ಟು ಸಾಧ್ಯ ಇಲ್ಲ ಆದ್ದರಿಂದ ನಮ್ಮಲ್ಲಿ ಭಗವಂತ ಏನು ಪರಮತ ಯಾಕೆ ಎಲ್ಲರೂ ಸ್ತ್ರೀಯರನ್ನು ಮಾಡ್ಯಾರ ಪ್ರಜಾಪಿತ ಬ್ರಹ್ಮಕುಮಾರಿ ವಿಶ್ವೇಶ್ವರಿರ್ತಾರೆ ಎಲ್ಲರಿಗೂ ಸ್ತ್ರೀಯರಿಗೆ ಯಾಕೆ ಮುಂದೆ ಮಾಡ್ಯಾರಪ್ಪ ಅಂತಂದ್ರೆ ಅವರಲ್ಲಿ ತಾಳ್ಮೆ ಗುಣ ಇರ್ತದ ಕರುಣೆ ಅಂತಃಕರಣ ದಯವಿಲ್ಲ ಎಲ್ಲಾ ಗುಣಗಳು ಅವರಲ್ಲಿ ಅಳವಡಿಸಿರ್ತಾವ ನಿಮ್ಮಿಂದ ಇದು ಹೊಸ ರಾಜ್ಯ ಹೊಸ ಜಗತ್ತು ನಿರ್ಮಾಣ ಆಗ್ತೈತಿ ಅವ್ರನ್ನ ಆಗೋದಿಲ್ಲ ಅಂತ ತಿಳ್ಕೊಂಡು ಸಹ ಅವ್ರನ್ನ ಮುಂದಿರ್ತಾರೆ ಅದೇ ನೋಡ್ರಿ 140 ದೇಶದೊಳಗೆ ಪ್ರಜಾಪಿತ ಪ್ರಮುಖ ಶಾಂತಿ ಹೊಂದಿದ ಇದರ ಮೇಲಿಗೆ ಏನ್ ಅಂತ ಮಂಟಪದಾಗ ನಾವು ಈ 3 ವರ್ಷ ಸೇರಿ ಎಷ್ಟು ಆನಂದ ಆಗುತ್ತೆ ನಮಗೆ ಅದಕ್ಕೆ ಇನ್ನೇನಾದ್ರು ಹೇಳ್ಬೇಕ ಇನ್ನು ಸಾಕಷ್ಟೇ ಹೇಳಾಕತ್ತೀನಿ ನಿಮ್ ಟೈಮ್ ಸಾಕು ಆದ್ರೆ ಇನ್ನೊಂದು ಯಾರೀಗ ಚಾ ಅಂತ ಕಂಪಲ್ಸರಿ ಎಲ್ಲಾರು ಕುಡಿತೀರಿ ಹೌದಿಲ್ಲ ಸ್ವಲ್ಪ ಕಡಿಮೆ ಮಾಡಷ್ಟ ಮತ್ತೇನಿಲ್ಲ ಆ ಚಾದ್ರಿಂದ ಯಾಕಂದ್ರೆ ನಾವು ಯಾಕೆ ಅವಾಗ ಚಾ ಕುಡಿಬೇಡಂತಿದ್ರಪ್ಪ ಅಂದ್ರೆ ಚಹಾದಲ್ಲಿ ನಿಕೋಟಿನ ಮತ್ತು ವಿಷ ಪದಾರ್ಥ ಅದಕ್ಕೆ ಕುಡಿಬೇಡ ಅಂತ ಹೇಳಿಲ್ಲ ಅವಾಗಿಂದ ನಾವೀಗ ಅದನ್ನ ಅದು ಹೆಣ್ಮಕ್ಳು ಆ ಗುರುವಿನ ಆಜ್ಞೆ ಪಾಲಿಸಿದ್ದಕ್ಕ ನಮ್ಮ ಅಣ್ಣನ ಆಜ್ಞೆ ಪಾಲಿಸಿದ್ದಕ್ಕ ನಮ್ಮ ಮಕ್ಕಳು ರಚನೆ ಪಾಲಿಸಿದ್ದಕ್ಕ ನಮ್ಮ ಅಪ್ಪನಿಗೆ ಎಲ್ಲವೂ ಆಶೀರ್ವಾದ ಆಗದಾವ ಇಲ್ಲಿನ ಕಾಲೇಜ್ ಹೋಗುದಿಲ್ಲ ಬೇಸಿಗೆ ಹೋಗುದಿಲ್ಲ ಹುಡುಗನ್ ಹೋಗುದಿಲ್ಲ ನಾವು ಊರಿಂದ ಹೋಗುವಾಗ 5 ಮಂದಿ ನಾಯಿಂದ ಕಾಲಸ ಮಾಡಕ್ತಿದ್ದೆ ನಾನು ಅವಾಗ್ರೆ ನಮ್ಮ ಮನೆ ಪಕ್ಕದಾಗ ಇಬ್ಬರಿದ್ರು ಅವ್ರು ಒಂದ್ ವೇಳೆ ಎಲ್ಲರೂ ಹೊರಗೆ ಹೋಗಿದ್ರು ಕೂಡ ಬಸ್ಸಿಗೆ ಸಮಾಜ ಹೇಳ್ತಿದ್ದೆ ಮತ್ತೆ ಆಶೀರ್ವಾದ ಎಷ್ಟು ಸಿಕ್ಕಿರಬಾರ್ದು ನಾ ಬೇಡ ಸ್ಪಾಟ್ ಸಾಂಪ್ರದಾಯಿದ್ದಾಗ ಒಂದು ತಾಸು ಕಸ ಹೊಡಿತಿದ್ದೆ ನೀಲಗಿರಿಗಳಾಯ್ತು ಅಲ್ಲಿ ಹೊಡಿಬೇಕಾತಂದ್ರೆ ನಾನು ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವ ಒಂದು ತಾಸಿನ ತನಕ ಎಷ್ಟು ಓಂ ನಮ ಶಿವ ಸುಮಾರು 20 ವರ್ಷ ಅಲ್ಲಿದ್ವಿ ನಾವು ಎಷ್ಟು ಜಾಗಿರ್ಬೇಕು ಅಷ್ಟು ಜಗ ಸ್ವಚ್ಛ ಆಯ್ತು ಆ ಒಂದು ಎಲೆಗಳನ್ನು ತಗೊಂಡು ಇದನ್ನು ಉಳಿದು ಮಾಡಿದ 3 ಮಂದಿ ಜಲ ಕಟ್ಟಿರ್ತದ ಆದ್ರಿಂದ ಸೇವಾ ಮಾಡೋ ಪ್ರವೃತ್ತಿ ನಾವು ಸೇವೆ ಮಾಡಕ್ಕಾಗಿ ಬಂದಿದ್ದೇವೆ ಆ ಸೇವಾ ಮಾಡಿಸೋಕ್ ಬಂದಿಲ್ಲ ನಾವು ಸೇವಕರಾಗಬೇಕೇ ವಿನಃ ನೋಡ್ಬೇಕನ್ನು ಸೇವಾ ಮಾಡಿದ್ರೆ ಎಲ್ಲ ನೀವು ಅವೆಲ್ಲ ಸಸ್ಯ ತುಂಬಿರ್ತಾರ ಇನ್ನೊಂದು ಕೆಲಸ ಮಾಡ್ರಿ ಕೈ ವಾಕಿಂಗ್ ಮಾಡ್ರಿ ಏನು ಮಾಡ್ರಿ ಊಟ ಮಾಡೋದು ಗಪ್ ನೋಡ್ಬೋದು ಊಟ ಮಾಡೋದು ಗೊತ್ತು ಕರೆಕ್ಟ್ ಬಗ್ಗೆ ಇಲ್ಲ ಇದೆ ನೀವು ದವಾಖಾನೆಗೆ ರೊಕ್ಕ ಬಿಡ್ತೀರಿ ಅದು ಸಹಿತ ವೇಷ್ಟ ಅದಕ್ಕೆ ಅದು ತಿನ್ನಂತ ಆಹಾರ ಕರೆಕ್ತದ ಅದು ವ್ಯಾಪ್ತ 20% ಹಾಕತ್ತ ಅದಕ್ಕೆ ಮತ್ತೆ ಏನೈತಿ ನಾವು ಶಕ್ತಿ ಬರ್ತದೆ ಇದು ಬಹಳಷ್ಟು ಏನಪ್ಪ ಅಂದ್ರೆ ನಾ ಹೇಳೋದ್ರಲ್ಲ ನೀವು ಉಲ್ಟಾನದಾವು ಅದು ಯಾರು ಮಾಡಕ್ ತಯಾರಿಲ್ಲ ಯಾರು ಮಾಡ್ತಾರ ಯಾರು ನಡೀತಾರ ಗುರುಗಳು ಹೇಳಿದ ಮಾತನ್ನ ಯಾರು ತಪ್ಪದೆ ಪಾಲಿಸಿ ಕೆಲಸ ಮಾಡ್ತಾರಪ್ಪ ಅಂತಂದ್ರ ನಂಬರ್ ವಾರ ಬರ್ತಾರ ಕೇಳಲ್ಲ ಅಂತಂದ್ರೆ ಎಲ್ಲಿ ಬರ್ತಾರೆ ಕೇಳಿದ್ರಂತ ಅಲ್ಲಿ ಹೋಗ್ತಾರ ಈಗ IAS ಪರೀಕ್ಷೆ ಪಾಸ್ ಮಾಡಪ್ಪ ಎಷ್ಟು ಹಗಲು ರಾತ್ರಿ ಮಾಡಿದಾಗ ನೀವು ರ್ಯಾಂಕಿಂಗ್ ಸಿಗ್ತಾವ ಇದೇ ಈಗ ಹೆಂಗೆ ನಂಬರ್ ಬರುತ್ತೆ ಹಂಗೆ DC ತಹಸೀಲ್ದಾರ ಹಾಗೆಲ್ಲ DC ಹಿಂಗ್ ಆಗ್ತಾವ ನೀವು IAS ಆಗ್ಬೇಕಪ್ಪ ಅಂತಂದ್ರ ಗುರುಗಳು ಹೇಳ್ದಂಗ ಅಭ್ಯಾಸ ಮಾಡ್ಬೇಕು ಅದೇ ತರ ನೀವೇನೈತಿ ಎಲ್ಲರೂ ಈಗಿಂದ ಸ್ಟಾರ್ಟಿಂಗ್ ಐತಿ ನಾಟ್ಯ ಕಲಿಸಿದ್ರೆ ನೀವೇನೈತಿ ದಿನ ಗುರುಗಳು ಹೇಳಿದ್ದನ್ನ ಶ್ರವಣ ಮನನ ನಿಧಿಧ್ಯಾಸನ ಅಂತ ಅಧ್ಯಾತ್ಮ ಹೇಳ್ತಾರೆ ಶ್ರವಣ ಮನನ ನಿಧಿಧ್ಯಾಸನ ಶ್ರವಣ ಅಂದ್ರೆ ಕೇಳೋದು ಮನನ ಅಂತ ಮೆಲುಕು ಹಾಕೋದು ಆಮ್ಯಾಗ ನಿಧಿಧ್ಯಾಸನಪ್ಪ ಅಂತಂದ್ರೆ ಅದು ಏನೆಲ್ಲ ಅದ್ ಮಾಡ್ತೀವಿ ಪೇಪರ್ನಾಗ ಇಳಿಸೋದು ಇವು 3 ಕಾಲದಾಗ ಅದು ಮಾಡ್ತೀವಿ ನೀವು ಬರ ಕೇಳಿದ್ರಿ ಓದಿಲ್ಲ ಕೇಳಿದ್ರಿ ಪೇಪರ್ ಅಟೆಂಡ್ ಆಗಿಲ್ಲ ಅಂದ್ರೆ ಅದಕ್ಕೆ 3 ಮಾಡಿಬಿಡ್ತೇನೆ ಆಗಿನ ಆಗ ಅಭ್ಯಾಸ ಮಾಡಬೇಕು ಒಂದು ಟೈಮ್ ಟೇಬಲ್ ಹಾಕೋರು ಎಷ್ಟು ಗಂಟೆಗೆ ಕೇಳಬೇಕು ಎಷ್ಟು ಗಂಟೆಗೆ ಏನು ಮಾಡಬೇಕು ಯಾವ ಸಬ್ಜೆಕ್ಟ್ ಇದನ್ನು ಮಾಡ್ಕೋಬೇಕು ಈ ತರ ನಮ್ದು ಈಗ ಒಂದಪ್ಪ ಅಂತ ನಾವು 4 ಗಂಟೆಗೆ ಹೇಳ್ತೀವಿ 4:30 ತನಕ ಒಂದು ಸ್ವಲ್ಪ ಏನು ಸಂಘಾಸ ಮುಗಿಸ್ಕೊಂತೀವಿ 4:00 ರಿಂದ 5 ಗಂಟೆ ತನಕ ಯೋಗ ಮಾಡ್ತೀವಿ 5 ರಿಂದ 5 ತನಕ ವ್ಯಾಯಾಮ ಮಾಡ್ತೀವಿ ಮತ್ತೆ ಪ್ರಾಣಾಯಾಮ ಮಾಡ್ತೀವಿ ಜಳಕ ಮಾಡಿದ್ರೆ 7 ಗಂಟೆ
ಗಂಟೆಗೆ ನಾವು 5 ಕ್ಲಾಸಿಗೆ ಹೋಗ್ತೀವಿ, 7 8 ಇರ್ತಂತ. ಮತ್ತೆ ಅದೇ ಜ್ಞಾನದಾಗದಿ. ಬಟ್ ಎಂತ ಹೆಚ್ಚು ಕಡಿಮೆ ಏನಪ್ಪ ಅಂದ್ರೆ ಸತ್ಸಂಗದಾಗ ಇರಬೇಕು. ಕೆಟ್ಟದ್ದನ್ನ ಏನು ನೋಡಬಾರ್ದು, ಕೆಟ್ಟದ್ದನ್ನ ಕೇಳಬಾರ್ದು. ಅದೇ ನೆಗೆಟಿವ್. ಆಗ ನೆಗೆಟಿವ್ ಪಾಸಿಟಿವ್ ವ್ಯರ್ಥ. ಅದಕ್ಕೆ ದೃಷ್ಟಿನ ಮೊದಲ, ಯಾಕಂದ್ರೆ ಎಲ್ಲಾದ್ರೊಳಗೂ ಕಣ್ಣು ಭಾಳ ಕೆಟ್ಟದ್ರಿ. ಏನ್ ಬೇಕಾದ್ ನೋಡೇ ನಿಂತಿದ್ದೆ, ಏನ್ ಬೇಕಾದ್ ನೋಡೇ ನಿಂತಿದ್ದ. ಅದನ್ನ ಯಾರ ಇಂದ್ರಿಯ ಮೇಲೆ ಜಯ ಸಾಧಿಸ್ತಿರೋ ಅವರೇ ಇಂದ್ರಾಜಿ ತಗ್ಗಿರಿ, ಅವರೇ ಇಂದ್ರ ಆಗೋರು. ಇಂದ್ರಪದಿ ಕೊಡಿದಪ್ಪ ಅಂದ್ರ ಯಾವ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಇವುಗಳ ಮ್ಯಾಗ ವಿಜಯ ಸಾಧಿಸಿ ಮ್ಯಾಗ ಬರ್ತಾನೆ. ವೀರನಪ್ಪ ಅಂತಂದ್ರೆ ಕಡೆಗತ್ತು ಯಾರನ್ನ ಹೊಡೆಯೋದು ಯಾರು ಅಂತಂದಿದ್ದ. ಈಗ ಅಲ್ಲ ಹೇಳ್ತಿದ್ದ ಲಕ್ಷಣ. ನಿಮ್ಮ ವೈರಿಗಳಿಂದ ಬಲ್ರಿ, ಹೊರಗಿನ ವೈರಿಗಳಂತ ಯಾರಿಲ್ಲ. ನಿಮ್ಮ ವೈರಿಗಳೇ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಅವುಗಳ ಮ್ಯಾಗ ಇಂದ್ರಾಜಿ ತಗ್ರಿ, ಅವನ್ನ ಜಯ ಸಾಧಿಸ್ರಿ. ಇದು ಹೊರಗಿನ ಬಿಡ್ರಿ, ಇದೇನು ಉತ್ತರ ಸೈಡ್ ಮಾತು. ಅವನ್ನ ಸಹಿತ ಅಂದ್ರೆ ನಮ್ಗೆ ಹತ್ತಿರಕ್ಕೆ ಬರ್ತದೆ. ಎಷ್ಟು ಸಾಕ್ರಿ? ಇನ್ನೊಂದು ಗಾಡಿ ಕೇಳಿದ್ರೆ ನಾನು ಮುಗಿಸ್ಬಿಡ್ತೀನಿ. ಇದು ಸಾಕಷ್ಟು ನನಗೂ ಹೇಳಿರ್ತಕ್ಕಂದ್ರೆ ನನಗೆ 10 ವರ್ಷದಿಂದ ಸ್ವಲ್ಪ ಹಾರ್ಟ್ ಅಟ್ಯಾಕ್ ಆಗಿ ನನಗೆ ಭಾಳ ಮಾತಾಡಬಾರ್ದು ಅಂತ ಹೇಳಿದ್ರೆ, ಈಗ ಸ್ವಲ್ಪ ಏನಪ್ಪ ಅಂತಂದ್ರೆ ಮತ್ತೆ ಎಷ್ಟೊಂದು 10 ವರ್ಷ ಆಯ್ತು ಹಾಗೆ ಕೊಟ್ಟು ಪುನರಾಗತ್ತೆ ಹೋದ ಹೋಗಲ್ಲ. ಮತ್ತೆ ಯಾವಾಗ 70 ವರ್ಷ ಈಗ ಇನ್ನೇನಿತ್ತು ಎಲ್ಲ ಮಾಡೋದು ಮಾಡಿ ಮುಗಿಸ್ಬಿಟ್ಟೇವೆ. ಸಂಸಾರ ಜೀವನನೂ ಆಯ್ತು, ಡಾಕ್ಟರ್ ಜೀವನನೂ ಆಯ್ತು, ನೌಕರಿ ಜೀವನ ಆಯ್ತು. ನೌಕರಿ ಒಳಗೆ ಮತ್ತೆ ಅದೇ ಅಂತಾರೆ, ಯಾರಿಗೂ ಜಗ್ಲಾರ್ದಂಗೆ ಇವನ್ನ ನಾನು ನಮ್ಮ ತಹಸೀಲ್ದಾರ್ ಹೆಸರು ಬಂದೆ. ಯಾಕಂದ್ರೆ ನಮ್ಮ ವ್ಯಕ್ತಿತ್ವ ಹಂಗೆ ಮಾಡ್ತೈತಿ. ನಾನು ರೋಡ್ದಾಗಿದ್ದ 1981 ಸೆನ್ಸಸ್ ಕೆಲಸ ನಡೆದೈತ್ರಿ. ಅವಾಗ ಆಯ್ತಾರು ಟ್ರೈನಿಂಗ್ ಇಟ್ಟಿದ್ರು. ಅವ್ರು ಆಯ್ತಾರು ಟ್ರೈನಿಂಗ್ ಇಟ್ಟಪ್ಪ ಅಂತಂದ್ರೆ ನನ್ನ ಕೆಲಸ ನಾನು ಸುಮಾರಾಗಿ ಪ್ರತಿ ಆಯ್ತಾರು ಮಾತಾಡೋದಿಲ್ಲ ಅಂತ ಕಂಡೀಷನ್ ಹಾಕೊಂಡಿದ್ದೆ. ಆಯ್ತಾರು ಕರ್ಸಿದ್ರೆ ಹಿಂಗಿಂಗ್ ಅಂತಂದ್ರೆ ಐ ನಾಟ್ ಸ್ಪೀಕ್ ಆನ್ ಎವ್ರಿ ಸಂಡೇ ಅಂತ ಹೇಳಿ ತಹಸೀಲ್ದಾರ್ಗೆ 2 ಸಲ ಕೇಳಿದ್ರ 3 ಸಲ ಕೇಳಿದ್ರ ಕಡೆಗೆ ಯಾರನ್ನ ತಗೊಂಡ್ಬಿಟ್ರು. ಒಂದು ನಾವು ನಿರ್ಧಾರ ಮಾಡಿದಪ್ಪ ಅಂತಂದ್ರೆ ಯಾರು ಏನ್ ಹೇಳಿ ಕೇಳಬಾರ್ದು, ದೃಢ ನಿಶ್ಚಯ ಇರಬೇಕು. 21 ದಿವಸ ಮಾಡುವಂತ ಮಾಡಿದೆ. ಆವಾಗ ಮೌನದಿಂದ ಆಗುವ ಲಾಭಗಳು ಏನು, ಆಸನ ಹಾಕಿದ ಲಾಭಗಳು ತಿಳಿಸಿದೆ. ಹಿಂಗ ಆಗಾಗ ಸ್ವಲ್ಪ ಒಟ್ಟು ಒಳ್ಳೆಯ ಕಡೆಗೆ ಮಾಡಿಸಿರ್ಬೇಕು. ಸತ್ಸಂಗ ಅಂತ ಎದಕ್ಕೆ ಬಂದು ಸತ್ಯದ ಸಂಘ ಮಾಡಬೇಕು, ಸುಳ್ಳಿನ ಸಂಘ ಅಲ್ಲ, ಸತ್ಯದ ಸಂಘ ಮಾಡಬೇಕು. ಅವಾಗ ಅದಕ್ಕೆ ಸತ್ಸಂಗ ಅಂತಾರ. ಅಂದ್ರೆ ಪರಮಾತ್ಮ ಯಾರು, ನಾ ಯಾರು ತಿಳ್ಕೊಂಡು ಕೆಲಸ ಆತರ ನಾವು ನಡೆದೀವಪ್ಪ ಅಂತಂದ್ರೆ ಅದಕ್ಕೆ ದೃಷ್ಟಿ ಮಾತ್ರ ನಾವು ಎಲ್ಲರೂ ಸಮದೃಷ್ಟಿಯಿಂದ ನೋಡಬೇಕು. ಚೇತನ ನೀವು ಇವ್ರದಿರಿ, ನೀವು ಹೇಳಿರಿ, ಒಬ್ರು ದೊಡ್ಡ ಚೇತನ, ಇವು ಸಣ್ಣ ಚೇತನ, ಕನಿಷ್ಠ ಚೇತನ ಇಲ್ಲ. ಚೇತನ ಇರೋದು ಒಂದೇ ಒಂದು ಪಾಯಿಂಟ್ ಆಫ್ ಲೈಟ್. ಅದಕ್ಕೆ ಆ ದೃಷ್ಟಿಯಿಂದ ಇಟ್ಕೊಂಡು ನೀವು ದೃಷ್ಟಿ ಬದಲು ಮಾಡ್ಕೊಳ್ಬೇಕು. ಈ ಹೊರಗಿನ ಈ ದೇಹದ ದೃಷ್ಟಿ, ದೇಹದ ಆಕಾರ, ಕಲರು, ಬಣ್ಣ, ಅದು ಡ್ರೆಸ್ಸು, ಅಧಿಕಾರ, ಹುದ್ದೆ ಯಾವುದೂ ಅಲ್ಲ. ನಿಮ್ಗೆ ವ್ಯವಹಾರಕ್ಕೆ ಬಂದಾಗ ಗಿರೀಶ್ ಕಲಿಸ್ಪಟ್ಟು ಕೊಡ್ತೀವಿ, ಆ ಥರ ಕೊಡ್ರಿ. ಅದ್ರ ಒಳಗ ಅದಕ್ಕೆ ಭಗವದ್ಗೀತೆದಾಗ ಹೇಳ್ತೀನಿ, ನನ್ನೊಬ್ಬನೇ ನಿಮ್ಗೆಲ್ಲ ಕೊಡೋ ನಾನಂತಲ್ಲ ಕೃಷ್ಣ ಪರಮಾತ್ಮ. ಅದೇನಾಗಿತ್ತಪ್ಪ ಅಂತಂದ್ರೆ ಕೃಷ್ಣ ಪರಮಾತ್ಮನ ಸಹಿತ ಅವನು ಮನುಷ್ಯರೇ. ನಾವು ದೇವರವ್ರು ತಿಳ್ಕೊಂಡಿವಿ. ದೇವರು ಒಂದೇ ನಾಗರಾಜನ ದೇವರಲ್ಲ. ದೇವರಂದ್ರೆ ಏನೂ ಅಲ್ಲ, ಅದರಲ್ಲದ ಏನೂ ಇಲ್ಲ, ಅದು ಒಂದೇ ದೇವರು. ಅದು ಬಿಟ್ಟಲ್ಲ. ಯಾಕಂದ್ರೆ ಆ ದೇವರನ್ನ ಹುಟ್ಟಿಲ್ಲ, ಸತ್ತಿಲ್ಲ, ಅಯೋನಿಜ ಓಡೋಣ ನೋಡೋದು. ಅದಕ್ಕೆ ದೇವರು ಇವ್ರು ಹುಟ್ಟುತ್ತಾರ, ಸಾಯ್ತಾರ. ಪ್ರತಿಯೊಬ್ಬರಿಗೆ ಹುಟ್ಟೈತಿ, ಯಾವ ಸ್ವಾಮಿಗಳೇ ಇರಲಿ, ದೊಡ್ಡ ಸ್ವಾಮಿಗಳೇ ಇರಲಿ, ಅವ್ರಿಗೆ ಪುಣ್ಯಾತ್ಮರನ್ರಿ. ಪುಣ್ಯಾತ್ಮರು, ಪೂಜಾತ್ಮರು, ಧರ್ಮಾತ್ಮರು, ಈ ತರ ಅದು ಪರಮಾತ್ಮರಾಗಲಿ ಈಸ್ ದ ಓನ್ಲಿ ಒನ್. ದಟ್ ಈಸ್ ಕಾಲ ಅದೇನಲ್ಲ, ಅದೇ ತರ ಅದು ನಮ್ಮ ತಲೆಯಾಗಿರ್ಬೇಕು. ಅದಕ್ಕೆ ಆ ಕಡೆ ಲಕ್ಷ್ಯ ಹಾಕಿ ನಮ್ಮ ಜೀವನವನ್ನು ಸುಧಾರಿಸ್ಬಿಡ್ರಿ ಅಂತ ಹೇಳ್ತಾ, ಇನ್ನು ಸಾಕಷ್ಟು ಹೇಳೋದು ಟೈಮ್ ಇನ್ನಬೇಕಾದ್ರೆ ಪ್ರಶ್ನೆ ಆಗ್ತಾರೆ ಹೇಳ್ತಂತೆ. ಒಂದು ಹಾಡೆ ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ಒಂದು ತೋಟದಲ್ಲಿ ಹಲವು ಬಣ್ಣ ಹೂಗಳು, ಅದರಂತೆ ನಮ್ಮ ದೇಶದಲ್ಲಿ ಹಲವು ಮತಗಳು. ಆ ಹೂಗಳಂತೆ ಮತಗಳು ಮಕರಂದ ಬೀರಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ನಾವು ಮನೆಯ ಕಟ್ಟುವಾಗ ಭೂಮಿ ಜಾತಿ ಕೇಳಿದೆ,
ನಾವು ಶ್ವಾಸ ಎಳೆಯುವಾಗ ಗಾಳಿ ಕುಲವ ಕೇಳಿತೆ. ಈ ಸೃಷ್ಟಿಯಲ್ಲಿ ಸರ್ವರು ಸಮನಾಗಿ ಬಾಳಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ಮಣ್ಣಿನಿಂದ ಆದ ಮಣಿಗೆ ಮಣ್ಣಿಗಣ್ಯವೇ, ಚಿನ್ನದಿಂದ ಆದ ಒಡವೆ ಚಿನ್ನಗಣ್ಯವೇ. ನಿನ್ನಿಂದ ಆದ ಜೀವರು ನಿನ್ನಂತೆ ಕಾಣಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ಆ ಸೂರ್ಯನಂತೆ ಸಂದರು ಜಗ ಬೆಳಗಿ ಹೋದರು, ಆ ವರುಣನಂತೆ ಜ್ಞಾನ ಸುರೆಯ ಧರೆಗೆ ಸುರಿದರು. ಗುರುದೇವ ನಿಮ್ಮ ಜ್ಞಾನ ಬೋಧೆ ಮನದಿ ನಿಲ್ಲಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ನಮ್ಮೆಲ್ಲ ಭಾರತೀಯರೆಂಬ ಭಾವ ಮೂಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು